ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ 30 ದಿನದ 30 ವಿಷಯಗಳ ವೆಬಿನಾರ್ ಅಲ್ಲಿ ಇವತ್ತು 5ನೇ ದಿನ. ಇವತ್ತಿನ ವಿಷಯ ಇನ್ಫೋಗ್ರಾಫಿಕ್ಸ್. ಎಷ್ಟೋ ಜನಕ್ಕೆ ಇನ್ಫೋಗ್ರಾಫಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದನ್ನ ಗೊತ್ತಿದ್ರು ಹೇಗೆ ಮಾಡಬೇಕು ಮತ್ತೆ ಅದ್ರ ಉಪಯೋಗ ಹೇಗೆ ಮಾಡ್ಕೋಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ. ಸೊ ನಾನು ನಿಮ್ಗೆ ಸ್ಕ್ರಾಚ್ ಇಂದ ಅಂದ್ರೆ ಫಸ್ಟ್ ಇಂದ ಹೇಳ್ತೀನಿ. ಈ ಇನ್ಫೋಗ್ರಾಫಿಕ್ಸ್ ಇದರ ಅರ್ಥ ಏನು ಮತ್ತೆ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ನಿಮ್ಗೆ ಕಾರ್ಪೊರೇಟ್ ಪ್ರೆಸೆಂಟೇಷನ್ ಅಲ್ಲಿ ಇದು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ರೈಟ್, ನಾನೊಂದು ಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀನಿ, ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಜೊತೆಗೆ ಈ ಇನ್ಫೋಗ್ರಾಫಿಕ್ಸ್ ನ ಹೇಗ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಸೊ ಇನ್ಫೋಗ್ರಾಫಿಕ್ಸ್ ಅನ್ನೋ ಒಂದು ಚಿಕ್ಕದೊಂದು ಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀನಿ ಇಲ್ಲಿ ನಿಮಗೋಸ್ಕರ. ಫಸ್ಟ್ ಆಫ್ ಆಲ್, ಈ ಇನ್ಫೋಗ್ರಾಫಿಕ್ಸ್ ಅಂದ್ರೆ ಏನು, ಇದೆಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಇದು ಪ್ರೆಸೆಂಟೇಷನ್ ಮಾಡಕ್ಕೆ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ, ಮತ್ತೆ ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಫಸ್ಟ್ ಇನ್ಫೋಗ್ರಾಫಿಕ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನನಗೆ ಒಂದಷ್ಟು ಡೇಟಾ ಇರುತ್ತೆ, ಅಥವಾ ಕೆಲವೊಂದು ಇನ್ಫಾರ್ಮೇಶನ್ ಇರುತ್ತೆ. ಅದು ನಾನು ಸುಮ್ಮನೆ ಬರೀ ಟೆಕ್ಸ್ಟ್ ತರ ತೋರಿಸಿದ್ರೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ಅಂದ್ರೆ ಅದು ಅಷ್ಟು ಅರ್ಥ ಆಗೋ ಮಟ್ಟಿಗೆ ಇರಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ವಿಜುವಲೈಸೇಷನ್ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಒಂದು ಇನ್ಫಾರ್ಮೇಶನ್ ನ ಒಂದು ಪಿಕ್ಚರ್ ಮುಖಾಂತರ ಅಥವಾ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮುಖಾಂತರ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದಕ್ಕೆ ನಾವು ಇನ್ಫೋ ಗ್ರಾಫಿಕ್ಸ್ ಅಂತ ಕರಿತೀವಿ. ಗ್ರಾಫಿಕ್ಸ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಈ ವಿಜುವಲೈಸೇಷನ್ ಮಾಡೋದು ಮತ್ತೆ ಒಂದು ವಿಷಯನ ಒಂದು ಮೂವಿ ತರನೋ ಅಥವಾ ಒಂದು ಪಿಕ್ಚರ್ ತರನೋ ತೋರಿಸೋದು, ಅದಕ್ಕೆ ನಾವು ಗ್ರಾಫಿಕ್ಸ್ ಅಂತ ಕರಿತೀವಿ. ಇನ್ಫೋ ಅಂದ್ರೆ ಇನ್ಫಾರ್ಮೇಶನ್. ಸೊ ಈ ಒಂದು ಇನ್ಫಾರ್ಮೇಶನ್ ನ ಗ್ರಾಫಿಕ್ ಮೂಲಕ ನಾವೇನ್ ತೋರಿಸ್ತೀವಿ, ಇದಕ್ಕೆ ಇನ್ಫೋಗ್ರಾಫಿಕ್ಸ್ ಅಂತ ನಾವು ಕರಿತೀವಿ. ತುಂಬಾ ಜನಕ್ಕೆ ಇನ್ಫೋಗ್ರಾಫಿಕ್ಸ್ ಹೆಸರೇ ಕೇಳಿರಲ್ಲ, ಅಥವಾ ಆ ಒಂದು ಆಪ್ಷನ್ ನ ಎಲ್ಲಿ ಯೂಸ್ ಮಾಡ್ಬೇಕು ಅಂತಾನು ಗೊತ್ತಿರಲ್ಲ. ಈ ಪ್ರೆಸೆಂಟೇಷನ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ಸ್ಟೋನ್ ಸ್ಲೈಡ್ಸ್ ಇರುತ್ತೆ, ಎಲ್ಲ ಬರೀ ಟೆಕ್ಸ್ಟ್ ಅಲ್ಲಿ ಇರುತ್ತೆ. ನೋಡಿ, ಇಲ್ಲೂ ಕೂಡ ನಾನು ಬರೀ ಟೆಕ್ಸ್ಟ್ ಅಲ್ಲಿ ಹಾಕಿದ್ದೀನಿ, ಸುಮ್ಮನೆ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ನಾನು ಟೆಕ್ಸ್ಟ್ ಅಲ್ಲಿ ಹಾಕೊಂಡಿದ್ದೀನಿ. ಬಟ್ ಇದನ್ನ ನಾವು ಅದನ್ನ ಇಮೇಜ್ ಮೂಲಕ ನಿಮ್ಗೆ ತೋರಿಸಿದ್ರೆ ಇನ್ನೂ ಹೆಚ್ಚು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿ ನೀವೇನಾದ್ರೂ ಒಂದು ವಿಷಯನ ಒಂದು ಪ್ರೆಸೆಂಟೇಷನ್ ಮೂಲಕ ತೋರಿಸ್ಬೇಕು, ಅಥವಾ ಒಂದು ಇನ್ಫಾರ್ಮೇಶನ್ ಒಂದು ಗ್ರಾಫಿಕ್ಸ್ ಮೂಲಕ ತೋರಿಸ್ಬೇಕು ಅಂದ್ರೆ ಇನ್ಫೋಗ್ರಾಫಿಕ್ಸ್ ನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಜಸ್ಟ್ ಸಿಂಪಲ್ ಆಗಿ 3 ಪಾಯಿಂಟ್ಸ್ ಹಾಕಿದ್ದೀನಿ. ವಾಟ್ ಈಸ್ ಇನ್ಫೋಗ್ರಾಫಿಕ್ಸ್ ಅಂತ. ಇನ್ಫೋಗ್ರಾಫಿಕ್ಸ್ ಅಂತಂದ್ರೆ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಶನ್ ಅಂಡ್ ಡೇಟಾ. ಅಂದ್ರೆ ಇವಾಗ ನೀವು ನೋಡಿರ್ಬೋದು, ಎಷ್ಟೊಂದು ಡೇಟಾ ಇರುತ್ತೆ, ಎಷ್ಟೊಂದು ಇನ್ಫಾರ್ಮೇಶನ್ ಇರುತ್ತೆ, ಎಲ್ಲಾನು ಓದೋದಕ್ಕೆ ಯಾರಿಗೂ ಟೈಮ್ ಇರಲ್ಲ. ಸೊ ಅದು ನಾವು ಓದ್ತಾ ಕುತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತೆ ನನಗೆ 10 ರಿಂದ 15 ಸ್ಲೈಡ್ಸ್ ಏನು ಟೆಕ್ಸ್ಟ್ ಅಲ್ಲಿ ಇರುತ್ತೆ, ಅದನ್ನ ಒಂದೇ ಸ್ಲೈಡ್ ಅಲ್ಲಿ ಇನ್ಫಾರ್ಮೇಶನ್ ಮೂಲಕ ನಾನು ತೋರಿಸ್ಬೇಕು. ಸೊ ಅದು ಈಸಿಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ನಾನು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ, ಈ ರೀತಿ ನಾನು ಡೇಟಾನ ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಇನ್ಫೋಗ್ರಾಫಿಕ್ಸ್ ನ ಯೂಸ್ ಮಾಡ್ತೀನಿ. ಸೊ ಇನ್ಫೋಗ್ರಾಫಿಕ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕು ನಮಗೆ, ಕೆಲವೊಂದು ಎಲಿಮೆಂಟ್ಸ್ ಅಂತ ಕರಿತೀವಿ. ಎಲಿಮೆಂಟ್ಸ್ ಅಂತಂದ್ರೆ ಟೆಕ್ಸ್ಟ್, ಇಮೇಜ್, ಚಾರ್ಟ್, ಡಯಾಗ್ರಾಮು. ಈ ನಡುವೆ ವಿಡಿಯೋಸ್ ಕೂಡ ಯೂಸ್ ಮಾಡ್ತಾರೆ. ಯಾಕಂದ್ರೆ ಮುಂಚೆ ಎಲ್ಲ ವಿಡಿಯೋ ಸೈಜ್ ತುಂಬಾ ದೊಡ್ಡದಿರೋದು, ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ವಿಡಿಯೋ ಸೈಜ್ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಜಿಫ್ ಇಮೇಜಸ್ ಈ ತರದೆಲ್ಲ ಯೂಸ್ ಮಾಡಿಕೊಂಡು ನಾವು ಇನ್ಫೋಗ್ರಾಫಿಕ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಯಾತಕ್ಕೆ ಇನ್ಫೋಗ್ರಾಫಿಕ್ಸ್ ಯೂಸ್ ಮಾಡ್ತೀವಿ ನೋಡಿ, ಇದು ಬಂದು ಇಲ್ಲಿ ಪಾಯಿಂಟ್ ಹೇಳುತ್ತೆ, ಇಟ್ ಈಸ್ ಅನ್ ಎಫೆಕ್ಟಿವ್ ವೇ ಟು ಪ್ರೆಸೆಂಟ್ ಡೇಟಾ. ಅಂದ್ರೆ ಒಂದು ಡೇಟಾನ ಎಫೆಕ್ಟಿವ್ ವೇ ಅಲ್ಲಿ ನಾನು ತೋರಿಸ್ಬೇಕು ಅಂದಾಗ, ಪ್ರೆಸೆಂಟ್ ಮಾಡಬೇಕು ಅಂದಾಗ ಇನ್ಫೋಗ್ರಾಫಿಕ್ಸ್ ಯೂಸ್ ಮಾಡಬಹುದು. ಕಾಂಪ್ಲೆಕ್ಸ್ ಇಶ್ಯೂಸ್, ಕೆಲವೊಂದು ಇಶ್ಯೂಸ್ ನಾವು ಅದು ಹೇಳೋದಕ್ಕೆ ಆಗೋದಿಲ್ಲ, ಅಂದ್ರೆ ನಾವು ಅಕ್ಷರದಲ್ಲಿ ಹೇಳ್ತಾ ಹೋದ್ರೆ ಅದು ಕಷ್ಟ ಆಗುತ್ತೆ, ಮತ್ತೆ ನಾವು ವಿಜುವಲಿ ತೋರಿಸಿದಾಗ ಈಸಿ ಆಗುತ್ತೆ. ಸೊ ಈ ತರದ್ದೆಲ್ಲ ನಾನು ಒಂದು ಕ್ವಿಕ್ ಆಗಿ ಅಥವಾ ಈಸಿಯಾಗಿ ನಾನು ತೋರಿಸ್ಬೇಕು ಅಂದಾಗ ಇನ್ಫೋಗ್ರಾಫಿಕ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ಇನ್ಫೋಗ್ರಾಫಿಕ್ಸ್ ಅಂದ್ರೆ ಏನು, ಅದಕ್ಕೆ ಏನೇನು ಎಲಿಮೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ನಾವು ತಿಳ್ಕೊಂಡ್ವಿ. ಬಟ್ ಇನ್ಫೋಗ್ರಾಫಿಕ್ಸ್ ನ ಯಾವ್ದ್ರಲ್ಲಿ ಮಾಡ್ತಾರೆ, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ನೋಡಿ. ಇನ್ಫೋಗ್ರಾಫಿಕ್ಸ್ ಅಂದ್ರೆ ಜಸ್ಟ್ ಸಿಂಪಲ್ ವಿಜುವಲ್ ರೆಪ್ರೆಸೆಂಟೇಷನ್ ಅಂತ ನಾ ಹೇಳಿದೆ. ಯಾವ್ದೆಲ್ಲ ಗ್ರಾಫಿಕ್ಸ್ ಟೂಲ್ ಇರ್ತವೆ,
ಫೋಟೋಶಾಪ್ ಇರ್ಬೋದು, ಕೋರಲ್ ಡ್ರಾ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಅಥವಾ ಇನ್ನೂ ಅನೇಕ ಇನ್ಫೋಗ್ರಾಫಿಕ್ಸ್‌ಗೆ ಅಂತಾನೆ ಕೆಲವೊಂದು ಸಾಫ್ಟ್‌ವೇರ್ಸ್ ಇರ್ತವೆ. ಸೊ ಇವಾಗ ನೀವು ಫೋಟೋಶಾಪ್ ಅಥವಾ ಕೋರಲ್ ಡ್ರಾ ಅಥವಾ ಇನ್ನೂ ಬೇರೆ ಯಾವ್ದಾನ ಗ್ರಾಫಿಕ್ಸ್ ನಿಮ್ ಸಾಫ್ಟ್‌ವೇರ್ ತಗೋಬೇಕು ಅಂದ್ರೆ ಅದಕ್ಕೆ ನೀವು ದುಡ್ಡು ಕಟ್ಟಬೇಕು. ಆಮೇಲೆ ಅದನ್ನ ನೀವು ಕಲಿಬೇಕು. ಫೋಟೋಶಾಪ್ ಅಂದ್ರೆ ಗ್ರಾಫಿಕ್ ಡಿಸೈನರ್ ಆಗಿರ್ಬೇಕು ಅಥವಾ ನಿಮ್ಗೆ ಅದು ಗ್ರಾಫಿಕ್ ಬಗ್ಗೆ ಐಡಿಯಾ ಇರ್ಬೇಕು. ಮತ್ತೆ ಆ ಟೂಲ್ ಹೊಸದಾಗಿ ಕಲಿಬೇಕು. ಬಟ್ ನಾನು ಈಸಿಯಾಗಿ ಇನ್ಫೋಗ್ರಾಫಿಕ್ಸ್ ಹೇಗ್ ಮಾಡ್ಬೋದು? ಸೊ ಇದು ಒಂದು ದೊಡ್ಡ ಕ್ವೆಶ್ಚನ್ ಆಗಿತ್ತು. ನಾವು ಈ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಇನ್ಫೋಗ್ರಾಫಿಕ್ಸ್ ಅಂತಾನೆ ಬರೋರು. ಯಾಕಂದ್ರೆ ಮ್ಯಾನೇಜರ್ಸ್ ಇದೆಲ್ಲ ಯೂಸ್ ಮಾಡೋದು ಜಾಸ್ತಿ ಈ ಮ್ಯಾನೇಜರ್ಸು ಅಥವಾ ಅವರೆಲ್ಲ ಇರ್ತಾರಲ್ಲ ಅವ್ರಿಗೆ ಒಂದು ಇನ್ಫಾರ್ಮೇಷನ್‌ನ ಪಾಸ್ ಮಾಡಬೇಕು ಅಥವಾ ಒಂದು ಸ್ಲೈಡ್ ಕ್ರಿಯೇಟ್ ಮಾಡಬೇಕು. ಸೊ ಅಂತವ್ರೆಲ್ಲ ಫೋಟೋಶಾಪ್ ಕಲಿಬೇಕು, ಕೋರಲ್ ಡ್ರಾ ಕಲಿಬೇಕು ಅಂತ ಬೇರೆ ಬೇರೆ ಸಾಫ್ಟ್‌ವೇರ್ಸ್ ಕಲಿಬೇಕು ಅಂತ ಬರೋರು. ನಾವು ಅವ್ರಿಗೆ ತುಂಬಾ ಈಸಿಯಾಗಿ ಅವ್ರ ಹತ್ರ ಇರುವಂತ ಸಾಫ್ಟ್‌ವೇರ್‌ನ ಯೂಸ್ ಮಾಡ್ಕೊಂಡು ಇನ್ಫೋಗ್ರಾಫಿಕ್ಸ್‌ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನಾವು ಕಲಿಸ್ತಿದ್ವಿ. ಸೊ ಹೇಗ್ ಮಾಡ್ತಿದ್ವಿ? ಇನ್ಫೋಗ್ರಾಫಿಕ್ಸ್‌ನ ನಾವು ಪವರ್ ಪಾಯಿಂಟ್ ಅಲ್ಲಿ ಕೂಡ ಮಾಡ್ಬೋದು. ತುಂಬಾ ಜನಕ್ಕೆ ಇದು ಗೊತ್ತು. ಬಟ್ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಇನ್ಫೋಗ್ರಾಫಿಕ್ಸ್ ಪವರ್ ಪಾಯಿಂಟ್ ಅಲ್ಲಿ ತುಂಬಾ ಚೆನ್ನಾಗಿ ವಿತ್ ಆನಿಮೇಷನ್ ಮಾಡ್ಬೋದು. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತೀನಿ. ಇನ್ಫೋಗ್ರಾಫಿಕ್ಸ್ ಯಾಕೆ ಯೂಸ್ ಮಾಡ್ತೀವಿ? ನೋಡಿ, ನಾನು ಹೇಳ್ದೆ ಅವಾಗ್ಲೇ ವಿಜುವಲ್ ರೆಪ್ರೆಸೆಂಟೇಷನ್ ಅವಾಗ್ಲೇ ಕೆಲವೊಂದು ಪಾಯಿಂಟ್ಸ್ ಎಲ್ಲ ನಾನು ಹೇಳ್ಬಿಟ್ಟೆ ನಿಮ್ಗೆ ಸಿಂಪಲ್ ಆಗಿ. ಅದನ್ನ ನಾನು ಏನ್ ಮಾಡಿದ್ದೀನಿ ಒಂದಷ್ಟು ಪಾಯಿಂಟ್ಸ್ ತರ ಹೇಳಿದ್ದೀನಿ. ಎಫೆಕ್ಟಿವ್ ಕಮ್ಯುನಿಕೇಷನ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದ್ರೆ ನೀವು ಯಾವುದೇ ಒಂದು ವಿಷಯನ ಒಂದು ಈಸಿಯಾಗಿ ಒಬ್ಬರಿಗೆ ತಿಳಿಸ್ಬೇಕು ಅಂದಾಗ ಆ ಕಮ್ಯುನಿಕೇಷನ್ ತುಂಬಾ ಅರ್ಥಪೂರ್ಣವಾಗಿರ್ಬೇಕು ಅಥವಾ ಸಿಂಪಲ್ ಆಗಿರ್ಬೇಕು. ನೀವು ಯಾವುದೇ ಒಂದು ವಿಷಯನ ಒಬ್ಬ ಕ್ಲೈಂಟ್‌ಗಾಗ್ಲಿ ಇನ್ನೊಬ್ರಿಗೆ ನೀವು ಎಕ್ಸ್‌ಪ್ಲೇನ್ ಮಾಡ್ಬೇಕಾದ್ರೆ ಅದು ತುಂಬಾ ಈಸಿಯಾಗಿ ಅರ್ಥ ಆಗ್ಬೇಕು. ಇವಾಗ ನಾನೇ ತುಂಬಾ ಕಾಂಪ್ಲೆಕ್ಸ್ ಆಗಿ ಏನಾದ್ರು ಹೇಳ್ಬಿಟ್ಟು ನಿಮ್ಗೆ ನಾನು ಅದನ್ನ ಎಕ್ಸ್‌ಪ್ಲೇನ್ ಮಾಡಿದ್ರೆ ನಿಮ್ಗೆ ಅದು ತುಂಬಾ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಆತರ ಮೋರ್ ಎಂಗೇಜಿಂಗ್ ಅಂಡ್ ಅಟ್ರಾಕ್ಟಿವ್. ನೋಡಿ ಇವಾಗ ನಾನು ಬರೀ ಟೆಕ್ಸ್ಟ್ ಅಲ್ಲಿ ಹಾಕೊಂಡ್ ಬಂದಿದ್ದೀನಿ. ಸೊ ಇದೇ ಪಾಯಿಂಟ್ಸ್ ಅನ್ನ ಏನೋ ಸ್ವಲ್ಪ ಇಮೇಜಸ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಇನ್ನೂ ಒಂಥರ ಈಸಿಗೆ ಅರ್ಥ ಆಗೋದು. ಸೊ ಆತರ ಅಂದ್ರೆ ಎಂಗೇಜಿಂಗ್ ಅಂಡ್ ಅಟ್ರಾಕ್ಟಿವ್ ಸ್ವಲ್ಪ ಅದು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ಬೇಕು. ಇನ್ನು ಕೆಲವೊಂದು ಮೂವಿ ನೋಡಿರ್ಬೋದು ಅದಕ್ಕೆಲ್ಲ ಮ್ಯೂಸಿಕ್ ಕೊಡ್ತಾರೆ, ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರೆ ಅಥವಾ ಆ ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾಕೆಂದ್ರೆ ಆ ಒಂದು ಸ್ಕ್ರೀನ್ ಅಲ್ಲಿ ಬರುವಂತ ಒಂದು ಪಿಕ್ಚರ್ ಆಗ್ಲಿ, ಒಂದು ಮೂವಿ ಆಗ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಆತರ ಎಂಗೇಜಿಂಗ್ ಆಗಿ ಇಡಬೇಕು. ಮೋರ್ ಅಟೆನ್ಷನ್ ಡ್ರಾಯಿಂಗ್ ಅಂದ್ರೆ ತುಂಬಾ ಅಟೆನ್ಷನ್ ನಮ್ಗಲ್ಲಿ ಬೇರೆ ಕಡೆ ಅಟೆನ್ಷನ್ ಹೋಗ್ಬಾರ್ದು. ಆ ಒಂದು ಇಮೇಜ್ ಅಥವಾ ಒಂದು ಇನ್ಫಾರ್ಮೇಷನ್ ನಾನ್ ನೋಡ್ತಿದ್ರೆ ನನ್ಗೆ ಅದು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ಬೇಕು. ಸೊ ಈ ರೀತಿ ತುಂಬಾ ಉಪಯೋಗ ಇರುತ್ತೆ ಈ ಇನ್ಫೋಗ್ರಾಫಿಕ್ಸ್ ಅಲ್ಲಿ. ಇಲ್ಲಿ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ. ಡಿಕ್ರೀಸ್ ಸ್ಪೇಸ್ ಅಂಡ್ ಇನ್ಕ್ರೀಸ್ ಪ್ರಮೋಷನ್ ಅಂತಂದ್ರೆ ನಾನು ಹೇಳಿದೆ 15 ಸ್ಲೈಡ್ಸ್ ಅಲ್ಲಿ ಟೆಕ್ಸ್ಟ್ ಇರುತ್ತೆ. ಅದನ್ನ ನಾನು ಒಂದು ಪ್ರೆಸೆಂಟೇಷನ್ ತರ ಕನ್ವರ್ಟ್ ಮಾಡಿ ಒಂದೇ ಒಂದು ಸ್ಲೈಡ್ ಅಲ್ಲಿ ನಾನು ತೋರಿಸಿದಾಗ ಅದು ಇನ್ನೂ ಈಸಿಗೆ ಅರ್ಥ ಅರ್ಥ ಆಗುತ್ತೆ. ರೈಟ್. ಇನ್ಕ್ರೀಸ್ ಫನ್ ಅಂಡ್ ಎಂಗೇಜ್‌ಮೆಂಟ್ ಏನಾಗುತ್ತೆ, ಇಮೇಜಸ್ ಎಲ್ಲ ತೋರಿಸಿದಾಗ ಒಂದು ಒಳ್ಳೊಳ್ಳೆ ಆನಿಮೇಷನ್ಸ್ ಎಲ್ಲ ಹಾಕಿದಾಗ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಮೈಂಡ್ ಡೈವರ್ಟ್ ಆಗಲ್ಲ. ಏನಾಗುತ್ತೆ ನಾವು ನೋಡ್ತಾ ಇದ್ದಾಗ ನಮ್ ಬೇರೆ ಎಲ್ಲೂ ನಮ್ ಗಮನ ಹೋಗೋದಿಲ್ಲ. ನಾವು ಅಲ್ಲೇ ಅದನ್ನೇ ಫೋಕಸ್ ಮಾಡ್ತಾ ಇರ್ತೀವಿ. ಆ ಟಾಪಿಕ್ ಮೇಲೆ ಯಾರು ಅದನ್ನ ಪ್ರೆಸೆಂಟೇಷನ್ ಕೊಡ್ತಿರ್ತಾರೆ ಅದನ್ನ. ಬೂಸ್ಟ್ ಬ್ರಾಂಡ್ ಅವೇರ್‌ನೆಸ್. ಸಾರಿ ಇದು ರಿಪೀಟ್ ಆಗ್ಬಿಟ್ಟಿದೆ. ತೆಗೆದ್ಬಿಟ್ಟು ಕೊಡ್ತೀನಿ ನಿಮ್ಗೆ. ಬೂಸ್ಟ್ ಬ್ರಾಂಡ್ ಅವೇರ್‌ನೆಸ್ ಅಂದ್ರೆ ನಮ್ದೊಂದು ಬ್ರಾಂಡ್ ಇದೆ. ಅದನ್ನ ಒಂದು ಅವೇರ್‌ನೆಸ್ ಕ್ರಿಯೇಟ್ ಮಾಡ್ಬೇಕು. ನಾವು ಅದನ್ನ ಒಬ್ರಿಗೆ ತಲುಪಿಸ್ಬೇಕು ಅಂದಾಗ ಈ ತರ ಒಂದು ಇನ್ಫೋಗ್ರಾಫಿಕ್ಸ್ ತುಂಬಾನೇ ಯೂಸ್ ಆಗುತ್ತೆ. ರೈಟ್. ನೋಡಿ ಇಲ್ಲಿ ನಾನು ಸಿಂಪಲ್ ಆಗಿ ಇದೊಂದು ಸ್ಲೈಡ್ ನಾನು ಬೇಗ ಮುಗಿಸ್ಬಿಡ್ತೀನಿ. ಆಮೇಲೆ ಇದನ್ನೆಲ್ಲ ಹೇಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇನ್ಫೋಗ್ರಾಫಿಕ್ಸ್ ಅಲ್ಲಿ ತುಂಬಾ ತರ ಇದೆ. ಅದ್ರಲ್ಲಿ ಆದಷ್ಟು ನಾನು ಒಂದು ಏನೇನೆಲ್ಲ ಮಾಡ್ಬೋದು ಅಂತ ಒಂದಷ್ಟು ಸ್ಲೈಡ್ ನಾನು ಹಾಕಿದ್ದೀನಿ. ನೋಡಿ, ವಿಜುವಲ್ ಇನ್ಫೋಗ್ರಾಫಿಕ್ಸ್. ಈ ವಿಜುವಲ್ ಇನ್ಫೋಗ್ರಾಫಿಕ್ಸ್ ಅಂದ್ರೆ ಇಲ್ಲಿ ನೋಡಿ, ಈ ತರ ಒಂದು ಸ್ಲೈಡ್ ನಾವು ಮಾಡ್ಬೋದು. ಇದ್ರಲ್ಲಿ ಏನಿದೆ, ಇದ್ರಲ್ಲಿ ನೋಡಿ ಏನೋ ಒಂದು ಇನ್ಫಾರ್ಮೇಷನ್ ನಾನು ಪಾಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಒಂದೊಂದು 10 ಸ್ಲೈಡ್ಸ್ ಇರುತ್ತೆ. ಅದೆಲ್ಲ ಒಂದೇ ಕಡೆ ಹಾಕ್ಬಿಟ್ಟು, ಈ ತರ ಒಂದು ಐಕಾನ್ಸ್‌ನ ಹಾಕ್ಬಿಟ್ಟು ನಾನು ಒಂದು ಇನ್ಫಾರ್ಮೇಷನ್‌ನ ಪಾಸ್ ಮಾಡ್ತೀನಿ. ಇದೆಲ್ಲ ಐಕಾನ್ಸ್ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೆಲ್ಲ ಒಂದು ತುಂಬಾ ಈಸಿ ಇದೆ. ತುಂಬಾ ಜನಕ್ಕೆ ಇದೆಲ್ಲ ನೋಡಿದಾಗ ಅಯ್ಯೋ! ಇದನ್ನ ಮಾಡಕ್ಕಾಗಲ್ಲ. ಇದೆಲ್ಲ ಗ್ರಾಫಿಕ್ ಡಿಸೈನರೇ ಬೇಕು ಅಂತ ಅನ್ಕೊಂತಾರೆ. ಈ ತರದೆಲ್ಲ ಐಕಾನ್ಸ್, ಬಟನ್ಸ್ ಎಲ್ಲ ಹೆಂಗ್ ಕ್ರಿಯೇಟ್ ಮಾಡ್ಬೋದು ಅಂತ ಕೂಡ ನಾನು ನಿಮ್ಗೆ ಇವಾಗ ಕಲಿಸ್ಕೊಡ್ತೀನಿ. ರೈಟ್. ನೆಕ್ಸ್ಟ್ ಲಿಸ್ಟ್ ಬೇಸ್ಡ್ ಇನ್ಫೋಗ್ರಾಫಿಕ್ಸ್. ಇವಾಗ ಕೆಲವೇನಾಗುತ್ತೆ ನನ್ಗೊಂದಷ್ಟು ಲಿಸ್ಟ್ ಇರುತ್ತೆ. ಅದನ್ನ ನಾನು ಈಸಿಯಾಗಿ ತೋರಿಸ್ಬೋದು. ನೀವು ನೋಡ್ಬೋದು ಈ ಕೆಲವೊಂದು ಆಡ್ಸ್ ಅಲ್ಲೆಲ್ಲ ಇರುತ್ತೆ ನಿಮ್ಗೆ ಆಮ್, ಒಂದು ಯಾವುದೋ ಒಂದು ಮೊಬೈಲ್ ಶೋರೂಮ್ ಇರುತ್ತೆ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ರಿಟೇಲ್ ನೀವು ಅಮೆಝಾನ್‌ದೇ ನೋಡಿರ್ಬೋದು. ಅವ್ರು ಇಷ್ಟೊಂದು ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಒಂದು ಸ್ಟೆಪ್ಸ್ ವೈಸ್ ನೋಡಿ ಇಲ್ಲಿ ಒಂದು ಪ್ರಾಡಕ್ಟ್ ಇದೆ ಮತ್ತೆ ಡಿಸ್ಕೌಂಟ್ ಇದೆ. ಸೊ ಈ ತರದ್ದು ಏನಾದ್ರು ನಮ್ಗೆ ಒಂದು ಸ್ಟೆಪ್ಸ್ ಬೇಕು ಅಥವಾ ನೀವೆಲ್ಲಾನ ಒಂದು ಸ್ಟಾಲ್ ಅಲ್ಲಿ ಹೋಗಿರ್ಬೋದು. ಒಂದು ಆಮ್, ಯಾವುದೋ ಒಂದು ಫಂಕ್ಷನ್ ಅಥವಾ ಯಾವುದೋ ಒಂದು ಆಮ್, ಸೇ ಪ್ಲೇಸ್‌ಮೆಂಟ್ ಒಂದು ಮೇಳನ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲೆಲ್ಲ ಒಂದು
ಫ್ಲೋ ಇಟ್ಟಿರ್ತಾರೆ. ಸೊ ಆ ತರ ಫ್ಲೋ ಮಾಡಬೇಕು, ಒಂದು ಲಿಸ್ಟ್ ಮಾಡಬೇಕು ಅಂದಾಗ ಈ ಲಿಸ್ಟ್ ಬೇಸ್ಡ್ ಇನ್ಫೋಗ್ರಾಫಿಕ್ಸ್ ಕೂಡ ನಾವು ಮಾಡ್ಬೋದು. ರೈಟ್. ನೆಕ್ಸ್ಟ್ ಮ್ಯಾಪ್ ಇನ್ಫೋಗ್ರಾಫಿಕ್ಸ್. ಮ್ಯಾಪ್ ಇನ್ಫೋಗ್ರಾಫಿಕ್ಸ್ ಅಂದ್ರೆ ಇವಾಗ ನಮ್ದು ಇಂಡಿಯಾ ಇರುತ್ತೆ, ಅದರಲ್ಲಿ ಪಾಪ್ಯುಲೇಷನ್ ಯಾವ ರೀತಿ ಇದೆ, ಅಥವಾ ನೀವು ಎಷ್ಟೊಂದು ಪೋಸ್ಟರ್ಸ್ ನೋಡಿರ್ತೀರ, ಇಂಡಿಯಾ ಇರುತ್ತೆ, ಮತ್ತೆ ಆಯಾ ಸ್ಟೇಟ್ ಏನೆಲ್ಲ ನಾವು ಇನ್ಫಾರ್ಮೇಶನ್ ಕೊಡ್ಬೋದು. ಸೊ ಆ ರೀತಿ ಕೂಡ ನಾವು ಮಾಡಬಹುದು. ಸೊ ಅದಕ್ಕೆ ನಾವು ಮ್ಯಾಪ್ ಇನ್ಫೋಗ್ರಾಫಿಕ್ಸ್ ಅಂತ ಕರಿತೀವಿ. ಅಂದ್ರೆ ಮ್ಯಾಪ್ ಇನ್ಫಾರ್ಮೇಶನ್ ನಾವು ಮ್ಯಾಪ್ ಅಲ್ಲಿ ತೋರಿಸುವಂಥದ್ದು ಮ್ಯಾಪ್ ಇನ್ಫೋಗ್ರಾಫಿಕ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಸಸ್ ಆರ್ ಕಂಪ್ಯಾರಿಸನ್. ನೀವು ನೋಡಿರ್ಬೋದು ಡೂಸ್ ಡೋಂಟ್ಸ್, ಅಥವಾ ನೀವು ಎರಡು ಪ್ರಾಡಕ್ಟ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ತಗೊಳಕ್ ಹೋದಾಗ ಒಂದು ಲೆನೋವೋ ಇರುತ್ತೆ, ಇನ್ನೊಂದು ಸ್ಯಾಮ್ಸಂಗ್ ಇರುತ್ತೆ. ಸೊ ಅದನ್ನ ಹೆಂಗ್ ಕಂಪೇರ್ ಮಾಡಬೇಕು ಅಂತ ಅದನ್ನು ಕೂಡ ನಾವು ಇನ್ಫಾರ್ಮೇಶನ್ ಮೂಲಕ ನಾವು ಈ ರೀತಿ ತೋರಿಸಬಹುದು. ಅಂದ್ರೆ ನಿಮ್ಗೆ ಒಂದಷ್ಟು ಟೆಕ್ಸ್ಟ್ ಇದ್ದಾಗ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇಲ್ಲಿ ಜಸ್ಟ್ ಈ ತರ ನೋಡಿ, ಇಲ್ಲಿ ನೋಡಿದಾಗ ಇಮಿಡಿಯೇಟ್ ಆಗಿ ನಮ್ಗೆ ಒಂದು ಇನ್ಫಾರ್ಮೇಶನ್ ಪಾಸ್ ಆಗ್ಬಿಡುತ್ತೆ. ಆ ತರ ಡೇಟಾ ವಿಜುವಲೈಸೇಷನ್ ಆರ್ ಸ್ಟಾಟಿಸ್ಟಿಕಲ್ ಇನ್ಫೋಗ್ರಾಫಿಕ್, ಇದೆಲ್ಲ ಬಂದು ಯಾರು ಡೇಟಾ ಅನಲಿಟಿಕ್ಸ್ ಮಾಡ್ತಾರಲ್ಲ, ಅಥವಾ ಬಿಸ್ನೆಸ್ ಅನಲಿಟಿಕ್ಸ್, ಸೊ ಈ ತರದವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ನಾನು ಚಾರ್ಟ್ಸ್ ಯೂಸ್ ಮಾಡಿರ್ತೇನೆ. ಯೂಶಲಿ ಡೇಟಾ ವಿಜುವಲೈಸೇಷನ್, ಈ ಡೇಟಾ ಏನಿದೆಲ್ಲ ಇದನ್ನ ನಾನು ವಿಜುವಲಿ ತೋರಿಸ್ಬೇಕು ಅಂದಾಗ ನಿಮಗೆ ಈ ರೀತಿ ಚಾರ್ಟ್ಸ್ ಅಲ್ಲಿ ಜಾಸ್ತಿ ತೋರಿಸ್ಬೇಕಾಗತ್ತೆ. ಸೊ ಚಾರ್ಟ್ಸ್ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಈ ಇನ್ಫೋಗ್ರಾಫಿಕ್ಸ್ ಅಲ್ಲಿ. ನೋಡಿ ಆಲ್ಮೋಸ್ಟ್ ಇದರಲ್ಲಿ ತುಂಬಾ ಚಾರ್ಟ್ಸ್ ಇರುತ್ತೆ. ಇದೊಂದು ಚಾರ್ಟ್, ಇದಕ್ಕೆ ಡೋನಟ್ ಚಾರ್ಟ್, ಇದು ಬಾರ್ ಚಾರ್ಟ್. ಸೊ ಇಲ್ಲಿ ನೋಡ್ಬೋದು ನೀವು ಲೈನ್ ವಿತ್ ಕಾಲಮ್ ಚಾರ್ಟ್. ಸೊ ಈ ತರ ಡಿಫ್ರೆಂಟ್ ಚಾರ್ಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ವಿಜುವಲೈಸೇಷನ್ಸ್ ನಾವು ತೋರಿಸ್ತೀವಿ. ರೈಟ್. ಫ್ಲೋ ಚಾರ್ಟ್ ನಿಮ್ಗೆ ಗೊತ್ತು. ಫ್ಲೋ ಚಾರ್ಟ್ ಅಂದ್ರೆ ನನ್ನ ಒಂದು ಫ್ಲೋ ಹೆಂಗಿದೆ ಅಂತ ನೋಡ್ಕೋಬೇಕು. ಸೊ ಈ ರೀತಿ ನಾನು ಮಾಡ್ಬೇಕು ಅಂದಾಗ ಒಂದು ಫ್ಲೋ, ಈಗ ಫಾರ್ ಎಕ್ಸಾಂಪಲ್ ನಂದು ಡೈಲಿ ರುಟೀನ್ ಏನು ಮಾಡ್ಬೇಕು, ನಾನು ಏನೇನೆಲ್ಲ ಮಾಡ್ತೀನಿ ನಾನು. ಸೊ ಆ ತರದ್ದು ಏನೋ ಒಂದು ಫ್ಲೋ ಚಾರ್ಟ್ ಬೇಕು ಅಂದಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಫ್ಲೋ ಚಾರ್ಟ್ ಅನ್ನ ನಾನು ಯೂಸ್ ಮಾಡ್ಕೋಬಹುದು. ಇದಕ್ಕೂ ಕೂಡ ನಾವು ಇನ್ಫೋಗ್ರಾಫಿಕ್ಸ್ ನ ಅಪ್ಲೈ ಮಾಡಬಹುದು. ರೈಟ್. ಟೈಮ್ ಲೈನ್, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಟೈಮ್ ಲೈನ್ ಅಂತಂದ್ರೆ ನಾನೊಂದು ಪ್ರಾಜೆಕ್ಟ್ ಮಾಡ್ತಿರ್ತೀನಿ. ಆ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಇರುತ್ತೆ, ಮತ್ತೆ ಎಂಡಿಂಗ್ ಇರುತ್ತೆ, ಮಧ್ಯದಲ್ಲಿ ಎಷ್ಟೊಂದು ಟಾಸ್ಕ್ ಇರುತ್ತೆ. ಸೊ ಅದನ್ನ ನಾನು ಟೈಮ್ ಲೈನ್ ತೋರಿಸ್ಬೇಕು. ಅಥವಾ ಕೆಲವೊಂದು ಮೈಲ್ ಸ್ಟೋನ್ಸ್ ಇರುತ್ತೆ. ಮೈಲ್ ಸ್ಟೋನ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಇನ್ಸ್ಟಿಟ್ಯೂಟ್ 2012 ಅಲ್ಲಿ ಸ್ಟಾರ್ಟ್ ಆಯ್ತು, ಮತ್ತೆ ಇವಾಗ 2021. 2012 ಇಂದ 2021 ವರೆಗೂ ನಾ ಏನೆಲ್ಲ ಮಾಡಿದೆ, ಸೊ ಆ ತರದ್ದೊಂದು ಇನ್ಫಾರ್ಮೇಶನ್ ನನ್ಗೆ ತೋರಿಸ್ಬೇಕು. ಅವಾಗ ನಾವು ಟೈಮ್ ಲೈನ್ ಇನ್ಫೋಗ್ರಾಫಿಕ್ಸ್ ಕೂಡ ನಾವು ಕ್ರಿಯೇಟ್ ಮಾಡಬಹುದು. ಇದ್ರದ್ದೆಲ್ಲ ಸ್ಯಾಂಪಲ್ ಸ್ಲೈಡ್ಸ್ ಕೂಡ ನಾನು ಇಟ್ಟಿದ್ದೀನಿ, ಅದನ್ನ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ವಿಜುವಲ್ ರೆಸ್ಯೂಮೆ, ಇದು ತುಂಬಾ ಇಂಪಾರ್ಟೆಂಟ್. ಯಾರು ಕೆಲಸ ಹುಡುಕ್ತಾರೆ ಅಥವಾ ಯಾರಿಗೆ ಕೆಲಸ ಒಂದು ಅಪ್ಲೈ ಮಾಡ್ತಾರೋ ಅವರು. ಈ ನಡುವೆ ಎಲ್ಲ ಒಂಥರ ಫ್ಯಾನ್ಸಿ ಆಗ್ಬಿಟ್ಟಿದೆ ಇವಾಗ. ಈ ರೆಸ್ಯೂಮೆ ಕೂಡ ನಾವು ಇನ್ಫೋಗ್ರಾಫಿಕ್ಸ್ ಅಲ್ಲೇ ಮಾಡಬಹುದು. ಬಟ್ ಮೇಕ್ ಶೋರ್ ದಟ್ ನಿಮ್ಮ ಈ ಒಂದು ರೆಸ್ಯೂಮೆ ತುಂಬಾ ನೀಟಾಗಿರ್ಬೇಕು. ಸುಮ್ಮನೆ ನಾನು ಇನ್ಫೋಗ್ರಾಫಿಕ್ಸ್ ತರ ನಾನು ರೆಸ್ಯೂಮೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಿದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ರೆಸ್ಯೂಮೆ. ತುಂಬಾ ಒಂದೇ ಒಂದು ಪೇಜ್ ಅಲ್ಲಿ ಒಂದು ರೆಸ್ಯೂಮೆ ಕ್ರಿಯೇಟ್ ಮಾಡಿದ್ದಾರೆ. ರೆಸ್ಯೂಮೆ ಅಥವಾ ನಾವು ಬಯೋಡಾಟಾ ಅಂತ ಏನು ಕರಿತೀವಲ್ಲ, ಇದು ಎಷ್ಟು ಸಿಂಪಲ್ ಇರುತ್ತೆ ಅಷ್ಟು ಸಿಂಪಲ್ ಇರಬೇಕು. ಒಬ್ಬ ಇಂಟರ್ವ್ಯೂವರ್ ಅದನ್ನ ನೋಡಿದ ತಕ್ಷಣ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಬರ್ಬೇಕು. ಸೊ ಆ ರೀತಿ ಮಾಡಬೇಕು. ಸೊ ಇದೇ ಒಂದು ಟಾಪಿಕ್ ಇದೆ ಒಂದಿನ ನಿಮ್ಗೆ ರೆಸ್ಯೂಮೆ ಅಂದ್ರೇನು, ಅದನ್ನ ಯಾವ ರೀತಿ ನಾವು ಎಫೆಕ್ಟಿವ್ ಆಗಿ ಮಾಡ್ಬೇಕು, ಏನ್ ಕೀವರ್ಡ್ಸ್ ಹಾಕ್ಬೇಕು, ಅದನ್ನೆಲ್ಲ ನಾನು ನಿಮ್ಗೆ ಒಂದು ವೆಬಿನಾರ್ ಅಲ್ಲಿ ಒಂದಿನ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಆ ರೀತಿ ಕೂಡ ನೀವು ರೆಸ್ಯೂಮನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲೂ ಕೂಡ ನೀವು ಇನ್ಫೋಗ್ರಾಫಿಕ್ಸ್ ನ ಅಪ್ಲೈ ಮಾಡಬಹುದು. ರೈಟ್. ಪ್ರಾಸೆಸ್ ಇನ್ಫೋಗ್ರಾಫಿಕ್. ಪ್ರಾಸೆಸ್ ಅಂತಂದ್ರೆ ಇವಾಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಂತಾನೆ ಇಟ್ಕೊಳ್ಳೋಣ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಒಂದು ಪ್ರಾಸೆಸ್ 1 ಇಂದ ಪ್ರಾಸೆಸ್ 6 ವರೆಗೂ ಎಷ್ಟು ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ವೈಸ್ ನೋಡಿ. ಫಸ್ಟ್ ಬಂದು ಪ್ರಿಪೇರಿಂಗ್, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಸೋರ್ಸಿಂಗ್, ಮತ್ತೆ ನೆಕ್ಸ್ಟ್ ಸ್ಕ್ರೀನಿಂಗ್, ಮತ್ತೆ ಸೆಲೆಕ್ಟಿಂಗ್, ಮತ್ತೆ ಹೈರಿಂಗ್, ಮತ್ತೆ ಆನ್ ಬೋರ್ಡಿಂಗ್. ಸೊ ಈ ತರ ನಿಮ್ಗೆ ಏನಾದ್ರು ಒಂದು ಪ್ರಾಸೆಸ್ ಓರಿಯೆಂಟೆಡ್ ಒಂದು ಇನ್ಫಾರ್ಮೇಶನ್ ತೋರಿಸ್ಬೇಕು ಅಂದಾಗ ಪ್ರಾಸೆಸ್ ಇನ್ಫೋಗ್ರಾಫಿಕ್ ಕೂಡ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಆನಿಮೇಟೆಡ್ ಅಂದ್ರೆ ನಿಮ್ಗೆ ಒಂದು ಆನಿಮೇಷನ್ಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಇದು ಇಲ್ಲಿ ಈ ತರ ಒಂದು ನಾನು ಹೇಳ್ದೆ ನಿಮ್ಗೆ ವಿಡಿಯೋಸ್ ಕೂಡ ನಾವು ಹಾಕ್ಬಿಟ್ಟು ಇನ್ಫೋಗ್ರಾಫಿಕ್ಸ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಒಂದು ಆನಿಮೇಷನ್ ಆಕ್ಚುಲಿ ಇದು. ಸೊ ಈ ತರ ಒಂದು ಜಿಫ್ ಇಮೇಜ್ ಕೂಡ ನೀವು ಹಾಕ್ಬಿಟ್ಟು ಈ ಇನ್ಫೋಗ್ರಾಫಿಕ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಕೆಲವೊಂದು ಸ್ಯಾಂಪಲ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಇದು ಅರ್ಥ ಆಗ್ಲಿ ಅಂತ. ಸೊ ಈ ರೀತಿ ಎಲ್ಲ ನೀವು ಇನ್ಫೋಗ್ರಾಫಿಕ್ಸ್ ನ ಮಾಡಬಹುದು. ರೈಟ್. ನಾನು ಇದಕ್ಕೆ ಈ ಕೆಲವೊಂದು ವೆಬ್ಸೈಟ್ಸ್ ನ ರೆಫರ್ ಮಾಡಿದ್ದೆ. ಇದನ್ನ ಇಲ್ಲಿ
ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ವಿಷಯ ಬೇಕು ಇದರಲ್ಲಿ, ಅಥವಾ ಇನ್ನೂ ಏನಾದ್ರು ಬೇಕು, ನೀವೇನೋ ಕಲಿಬೇಕು ಅಂತಂದ್ರೆ ಈ ವೆಬ್ಸೈಟ್ಗೆ ಹೋಗಿ ನಾನು ಈ ಸ್ಲೈಡ್ ನಿಮ್ಗೆ ನಾನು ಅದೇ ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು, ಅಥವಾ ಆ ಒಂದು ಏನಿದೆ ಅದು 30 days ವೆಬಿನಾರ್ದು ಒಂದು ಸ್ಟೋರ್ ಇದೆಯಲ್ಲ, ನಾನು ಅಲ್ಲಿ ಇದನ್ನ ಸ್ಟೋರ್ ಮಾಡಿರ್ತೀನಿ. ಆ ಡೇಟ್ ಅಂದ್ರೆ ಇವತ್ತಿನ ಡೇಟ್ ಅಥವಾ ಇವತ್ತಿನ ಡೇ ಹಾಕ್ಬಿಟ್ಟು ನಾನು ಫೋಲ್ಡರ್ ಇಟ್ಟಿರ್ತೀನಿ. ಇದನ್ನ ನೋಡ್ಕೊಳ್ಳಿ. ರೈಟ್. ನೆಕ್ಸ್ಟ್ ನಿಮ್ಗೆ ಈ ಸ್ಯಾಂಪಲ್ಸ್ ಅಂತ ತೋರಿಸ್ತೀನಿ ಅಂತಂದೆ ನೋಡಿ. ಇಲ್ಲಿ ನಿಮ್ಗೋಸ್ಕರ ಏನ್ ಮಾಡಿದೀನಿ, ಕೆಲವೊಂದು ಇನ್ಫೋಗ್ರಾಫಿಕ್ಸ್ ಏನೆಲ್ಲ ಮಾಡಬಹುದು ಅಂತ ಒಂದಷ್ಟು ಸ್ಯಾಂಪಲ್ಸ್ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮ್ಗೆ ತೋರಿಸ್ತೀನಿ, ಬಟ್ ಇದನ್ನೆಲ್ಲ ಹೇಗ್ ಮಾಡೋದು ಅಂತ ಒಂದೆರಡು ನಿಮ್ಗೆ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಅದನ್ನ ಕೂಡ ನೀವು ಕಲ್ತ್ಕೊಂಡು ನೀವು ಹೆಂಗ್ ಬೇಕೋ ಆ ತರ ಮಾಡ್ಕೋಬಹುದು. ನೋಡಿ, ಕೆಲವೊಂದು ಇನ್ಫೋಗ್ರಾಫಿಕ್ಸ್ ನಾನು ಸುಮ್ಮನೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದು ಒಂದು 3D ಲೇಯರ್, ಒಂದು ಫನಲ್ ಇನ್ಫಾರ್ಮೇಶನ್ ತರ ತೋರಿಸ್ಬೇಕು, ಅಥವಾ ನಿಮ್ಗೆ ನಾನು ಹೇಳಿದೆ ನಿಮ್ಗೆ ಸ್ಟೆಪ್ ವೈಸ್ ಅನ್ನ ತೋರಿಸ್ಬೇಕು ಅಂತ ನೋಡಿ ಈ ರೀತಿ ನಾನು ಮಾಡ್ಕೋಬಹುದು. ಇದೆಲ್ಲ ತುಂಬಾ ಸಿಂಪಲ್ ಇದೆ, ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ನೋಡಿ, ಇದು ಬಂದು ಇನ್ನೊಂದು 8 ಸ್ಟೆಪ್ಸ್ ಸರ್ಕ್ಯುಲರ್ ಡಯಾಗ್ರಾಮ್. ಇದು ಬಂದು ಇದಕ್ಕೆ ಗೇರ್ ಅಂತ ಕರಿತೀವಿ. ಸೊ ಇದು ಏನಂದ್ರೆ ನನಗೆ ಈ ತರದ ಒಂದು ಸೆಟ್ಟಿಂಗ್ಸ್ ಅಥವಾ ಈ ತರದೊಂದು ಇನ್ಫೋಗ್ರಾಫಿಕ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಈ ರೀತಿ ಕೂಡ ನಾನು ಮಾಡಬಹುದು. 5 ಸ್ಟೆಪ್ಸ್ ಹಾರಿಜಾಂಟಲ್ ಪ್ರಾಸೆಸ್ ಫ್ಲೋ ಡಯಾಗ್ರಾಮ್. ಸೊ ಈ ತರ ಎಷ್ಟೊಂದಿದೆ ನೋಡಿ ಇನ್ಫೋಗ್ರಾಫಿಕ್ ಟೆಂಪ್ಲೇಟ್. ಇಲ್ಲಿ ನಿಮ್ಗೆ ಪ್ಲಾನಿಂಗ್, ಮ್ಯಾನೇಜ್ಮೆಂಟ್, ಪ್ರಾಸೆಸ್, ಪಾಲಿಸಿ, ಸೊ ಈ ತರದ್ ಏನಾದ್ರು ಮಾಡ್ಬೇಕು. ನಮ್ ಬೇಕಾದ್ರೆ ಇದನ್ನ ತೋರಿಸ್ತೀನಿ ಯಾವ ರೀತಿ ಮಾಡೋದು ಇದನ್ನು ಅಂತಾನು. ಸೊ ನಾನು ಕೆಲವೊಂದು ಸ್ಯಾಂಪಲ್ಸ್ ಎಲ್ಲ ನಾನು ತಗೊಂಡಿದ್ದೀನಿ. ಸೊ ಇದನ್ನ ನೀವು ನೋಡ್ಬೋದು. ಈ ರೀತಿ ಎಲ್ಲ ನಾನು ನನ್ನ ಪ್ರೆಸೆಂಟೇಷನ್ ಕೊಡ್ಬೋದು. ನೋಡಿ, ನಾನು ನಿಮ್ಗೆ ಹೇಳ್ದೆ ಟೈಮ್ ಲೈನ್. ಇವಾಗ 2010 ಇಂದ 2015 ವರ್ಗು ಇವ್ರದ್ದು ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನ ಈ ರೀತಿ. ಸೊ ಇದು ಅಷ್ಟೇ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಇದೆಲ್ಲ. ಇದಷ್ಟೇ ಕಂಪ್ನಿ ಆಬ್ಜೆಕ್ಟಿವ್. ಸೊ ಈ ತರ ನಿಮ್ಗೆ ಎಷ್ಟೊಂದು ಸಿಗುತ್ತೆ. ಡೂಸ್ ಅಂಡ್ ಡೋಂಟ್ಸ್ ಇಲ್ಲ ಏನ್ ಮಾಡಿದೆ, ಡೂಸ್ ಮತ್ತೆ ಇಲ್ಲಿ ಡೋಂಟ್ಸ್ ಅಂತ ಇರುತ್ತೆ. ಇದು ನಿಮ್ಗೆ ಕಂಪ್ಯಾರಿಸನ್ ಅಂತ ನಾನು ನಿಮ್ಗೊಂದು ಸ್ಲೈಡ್ ತೋರಿಸ್ತೇನೆ ನೋಡಿ. ಇಲ್ಲಿ ಅವರು ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ ಡೂಸ್ ಡೋಂಟ್ಸ್. ಇದಕ್ಕೇನಿಲ್ಲ, ನಿಮ್ಗೆ ಜಸ್ಟ್ ಒಂದ್ ಸರ್ಕಲ್ ಹಾಕಿದ್ರೆ ಇಲ್ಲೊಂದ್ ಸರ್ಕಲ್ ಹಾಕ್ಬಿಟ್ಟು ಲೈನ್ಸ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ, ಮತ್ತೆ ಟೆಕ್ಸ್ಟ್ ಈ ರೀತಿ. ನೋಡಿ, ಇದು ಅಷ್ಟೇ ಟೈಮ್ ಲೈನು. ನಿಮ್ಗೆ ಈ ರೀತಿ ಎಲ್ಲ ಮಾಡ್ಬೋದು. ಇದನ್ನು ಬೇಕಾದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಈ ರೀತಿ ನೋಡಿ ಎಷ್ಟೊಂದು ನಿಮ್ಗೆ ಐಡಿಯಾಸ್ ಬರುತ್ತೆ. ಸೊ ನಿಮ್ಗೆ ಏನಾರು ಆತರ ಐಡಿಯಾಸ್ ಬೇಕು, ಏನಾರು ಬೇಕು ಅಂದ್ರೆ ನೆಟ್ ಅಲ್ಲಿ ನಿಮ್ಗೆ ಚೆಕ್ ಮಾಡಿ, ಗೂಗಲ್ ಮಾಡಿ, ನಿಮ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಈ ತರದೆಲ್ಲ ನೀವು ಇನ್ಫೋಗ್ರಾಫಿಕ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಇದನ್ನ ನೋಡಿದಾಗ ಇದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸಿ. ನೋಡಿ, ಇದೊಂದು ಟೈಮ್ ಲೈನ್ ಮತ್ತೆ. ಸೊ ಈ ತರದ್ ಎಷ್ಟೊಂದು ಇದಾವೆ, ನಾನು ನಿಮ್ಗೆ ಹೇಗ್ ಮಾಡೋದು ಅಂತ ಕಲಿಸ್ತೀನಿ. ಸೊ ಒಂದ್ ಕೆಲಸ ಮಾಡೋಣ, ಇಲ್ಲಾಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಒಂದು ಸಿಂಪಲ್ ಆಗಿರೋದು ಫಸ್ಟ್ ಮಾಡೋಣ, ಆಮೇಲೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದು ಮಾಡೋಣ. ಇಲ್ಲಿ ಓಕೆ ನೋಡಿ, ಇವಾಗ ಇದನ್ನೇ ತಗೋಣ. ನನ್ಗೆ ಈ ತರ ಒಂದು ಇನ್ಫೋಗ್ರಾಫಿಕ್ಸ್ ಕ್ರಿಯೇಟ್ ಮಾಡಬೇಕು. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಅಯ್ಯೋ ಇದೇನು ಇಷ್ಟೊಂದು ಈ ತರ ಇದೆಯಲ್ಲಪ್ಪ, ಹೆಂಗ್ ಮಾಡೋದು ಅಂತ. ನೋಡಿ, ತುಂಬಾ ಸಿಂಪಲ್ ಇದು. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ನೀವೇನ್ ಮಾಡಿ, ಫಸ್ಟ್ ಯಾವ್ದಾದ್ರು ಒಂದು ಸ್ಯಾಂಪಲ್ ನೀವು ತಗೊಂಡಾಗ ಫಸ್ಟ್ ಪವರ್ ಪಾಯಿಂಟ್ ಓಪನ್ ಮಾಡ್ಕೊಳ್ಳಿ. ಪವರ್ ಪಾಯಿಂಟ್ ಓಪನ್ ಮಾಡಿದ್ಮೇಲೆ ಒಂದು ಹೊಸ ಸ್ಲೈಡ್ ಬರುತ್ತೆ ನಿಮ್ಗೆ, ನ್ಯೂ ಪ್ರೆಸೆಂಟೇಶನ್, ಬ್ಲಾಂಕ್ ಪ್ರೆಸೆಂಟೇಶನ್ ಅಂತ. ರೈಟ್. ನೋಡಿ, ಇದು ಎಷ್ಟು ಸುಲಭ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇನ್ಫೋಗ್ರಾಫಿಕ್ಸ್ ಮಾಡ್ಬೇಕಾದ್ರೆ ನೀವು ಕೆಲವೊಂದನ್ನ ಪ್ರಾಕ್ಟೀಸ್ ಮಾಡಬೇಕು, ಅಥವಾ ಕೆಲವೊಂದನ್ನ ಅರ್ಥ ಮಾಡ್ಕೋಬೇಕು. ಏನದು? ಫಸ್ಟ್ ಥಿಂಗ್ ಇಸ್, ಇಲ್ಲಿ ಇನ್ಸರ್ಟ್ ಹೋಗಿ ಇಲ್ಲಿ ನಿಮ್ಗೆ ಶೇಪ್ಸ್ ಅಂತ ಇರುತ್ತೆ. ಶೇಪ್ಸ್ ನಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಯಾವ ತರ ಶೇಪ್ಸ್ ಇದೆ, ಯಾವ ರೀತಿ ನಾನು ಆ ಶೇಪ್ಸ್ ನ ಯೂಸ್ ಮಾಡ್ಕೋಬಹುದು ಅಂತ. ರೈಟ್. ಅದಾದ್ಮೇಲೆ ಕಲರ್ ಕಾಂಬಿನೇಷನ್. ತುಂಬಾ ಜನಕ್ಕೆ ಕಲರ್ಸ್ ಹೆಂಗ್ ತಗೋಬೇಕು ಅಂತಾನೆ ಗೊತ್ತಿರಲ್ಲ. ನಾನು ನೋಡಿ ನಿಮ್ಗೆ ಎಷ್ಟು ಈಸಿಗೆ ಇದೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನ ನೀವು ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ತಗೊಂಡ್ಬಿಡಿ. ಅಂದ್ರೆ ನಾನು PPT ತಗೋತೀನಿ ಇದನ್ನ, ಈ ಇಮೇಜ್ ನ ತಗೊಂಡಾದ್ಮೇಲೆ ನೀವೇನ್ ಮಾಡಿ ಅಂದ್ರೆ ಕಂಟ್ರೋಲ್ D ಮಾಡಿದ್ರೆ ನನಗೆ ಇದು ಡೂಪ್ಲಿಕೇಟ್ ಆಗುತ್ತೆ. ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿರೋ ಕಲರ್ಸ್, ಇದೇ ಕಲರ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಈ ಕಲರ್ಸ್ ನ ಹೇಗ್ ತಗೊಳ್ಳೋದು? ಇದೇ ಕಲರ್ ಕಾಂಬಿನೇಷನ್. ಇವಾಗ ನೋಡಿ, ಇಲ್ಲಿ ಈ ತರ ಕಲರ್ಸ್ ಇದೆ, ನನ್ಗೆ ಇದೇ ಕಲರ್ಸ್ ಬೇಕು ಅಂದ್ರೆ ಫಸ್ಟ್ ಸ್ವಾಚ್ ಕ್ರಿಯೇಟ್ ಮಾಡ್ಬೇಕು. ಸ್ವಾಚ್ ಅಂತಂದ್ರೆ ಇಲ್ಲಿ ಹೋದ್ರೆ ನನ್ಗೆ ಈ ಕಲರ್ಸ್ ಇರುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಈ ತರ ಒಂದು ಬಾಕ್ಸ್ ಇರುತ್ತಲ್ಲ, ಶಿಫ್ಟ್ ಹಿಡ್ಕೊಂಡ್ರೆ ನಂಗೆ ಸ್ಕ್ವೇರ್ ಬರುತ್ತೆ, ಇಲ್ಲಾಂದ್ರೆ ಈ ರೀತಿ ಅದು ಹೆಂಗ್ ಬೇಕಂಗೆ ಕ್ರಿಯೇಟ್ ಆಗುತ್ತೆ. ನಾನು ಹೋಗ್ಬಿಟ್ಟು ಒಂದು ಸ್ವಾಚ್ ಕ್ರಿಯೇಟ್ ಮಾಡ್ಕೋತೀನಿ ಈ ತರ. ಈ ಸ್ವಾಚ್ ಅಂದ್ರೆ ಏನು ನೋಡಿ, ನಾನು ಫಸ್ಟ್ ಹೇಳ್ತೀನಿ ನಿಮ್ಗೆ. ಇಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೇ ಎಷ್ಟು ಕಲರ್ಸ್ ಬೇಕು? 1 2 3 4 5. ನಾನೇನ್ ಮಾಡ್ತೀನಿ, ಇಲ್ಲಿ 5 ಸ್ವಾಚ್ ಕ್ರಿಯೇಟ್ ಮಾಡ್ಕೋತೀನಿ. 1 2 3 4 ಮತ್ತೆ 5. ನನಗೆ ಕಲರ್ ಬೇಕು ಅಂತ ಅಷ್ಟೇನೆ. ಇವಾಗ ಇದು ಕ್ರಿಯೇಟ್ ಮಾಡಿದೆ. ಕ್ರಿಯೇಟ್ ಮಾಡಾದ್ಮೇಲೆ ನನ್ಗೆ ಈ ಕಲರ್ಸ್ ಬೇಕು. ಇದನ್ನ ತಗೊಳ್ಳೋದು ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಶೇಪ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಶೇಪ್ ಫಾರ್ಮ್ಯಾಟ್ ಅಂತ ಇರುತ್ತಲ್ಲ, ಇಲ್ಲಿ ನನ್ಗೆ ಈ ಕಲರ್ ಶೇಪ್ ಫಿಲ್ ಅಂತ ಇರುತ್ತೆ.
ಇದನ್ನ ಕ್ಲಿಕ್ ಮಾಡಿದ್ರೆ ಕಲರ್ ಫಿಲ್ ಆಗುತ್ತೆ. ಬಟ್ ನಂಗೆ ಇದೇ ಕಲರ್ ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಐ ಡ್ರಾಪರ್ ಅಂತ ಇರುತ್ತೆ. ಈ ಐ ಡ್ರಾಪರ್ ನಾನು ತಗೊಂಡು ಸುಮ್ಮನೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಆ ಕಲರ್ ಬರುತ್ತೆ. ಮತ್ತೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ತೀನಿ, ಐ ಡ್ರಾಪರ್ ಈ ಕಲರ್ ನೋಡಿ. ಇಲ್ಲಿ ಹೋಗ್ಬಿಟ್ಟು ನೀವು ಕ್ವಿಕ್ ಆಗಿ ಈ ರೀತಿ ಇದನ್ನ ಕ್ಲಿಕ್ ಮಾಡಿದ್ರೆ ನನ್ಗೆ ಅದೇ ಕಲರ್ಸ್. ಸ್ವಾಚ್ ಅಂದ್ರೆ ನಿಮ್ಗೆ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ಇದು, ಆ ಒಂದು ಸೀರೀಸ್ ಆಫ್ ಕಲರ್ಸ್ ನಾವು ಸ್ವಾಚ್ ಅಂತ ಕರಿತೀವಿ. ಇಲ್ಲಿ ಹೋಗ್ಬಿಟ್ಟು ನೋಡಿ ಡನ್ ಆಯ್ತು. ನಾನು ಇವಾಗ ಇದಕ್ಕೆ ಲೈನ್ ಬೇಡ ಅಂತಾನೆ ಲೈನ್ ತೆಗಿಬೋದು. ಇದನ್ನ ಏನ್ ಮಾಡ್ತೀನಿ, ಕಟ್ ಮಾಡ್ಬಿಟ್ಟು ನಾನು ಇಲ್ಲಿ ಇಟ್ಕೋತೀನಿ. ಇದನ್ನ ಯಾಕೆ ಇಟ್ಕೋತೀನಿ ಅಂದ್ರೆ ಲಾಸ್ಟ್ ಅಲ್ಲಿ ಡಿಲೀಟ್ ಮಾಡ್ಕೋಬಹುದು. ಪ್ರತಿ ಸರಿ ನಾನು ಹೋಗಿ ಇಲ್ಲಿ ಕಲರ್ಸ್ ತಗೊಳಕ್ಕಾಗಲ್ಲ ಅದಕ್ಕೆ. ರೈಟ್, ಇಲ್ಲಿ ನೋಡಿ ನನ್ಗೆ ಇವಾಗ ಈ ತರ ಒಂದು ಶೇಪ್ ಬೇಕು ನೋಡಿ. ಎಷ್ಟು ಸುಲಭ ಇರುತ್ತೆ ಅಂದ್ರೆ ಅದಕ್ಕೆ ಹೇಳಿದ್ದು, ಯಾವತ್ತು ಫಸ್ಟ್ ನೀವು ಇಲ್ಲಿ ಈ ಒಂದು ಶೇಪ್ಸ್ ಏನಿದೆಲ್ಲ ಇದನ್ನ ನೀವು ನೋಡ್ಕೋಬೇಕು. ಇವಾಗ ನನ್ಗೆ ಈ ತರ ಒಂದು ಆರೋ ಬೇಕು ನೋಡಿ. ಇಲ್ಲಿದೆ ಇದು ಆರೋ, ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ. ಈ ಆರೋ ನಾನು ತಗೋತೀನಿ, ಜಸ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಇದಕ್ಕೂ ಅಷ್ಟೊಂದು ಮ್ಯಾಚಿಂಗ್ ಇಲ್ಲ. ಏನ್ ಮಾಡ್ತೀನಿ, ಈ ತರ ನಾನು ಡ್ರ್ಯಾಗ್ ಮಾಡ್ತೀನಿ ನೋಡಿ. ನನಗೆ ಈ ರೀತಿ ಏನಾದ್ರು ಇದನ್ನ ಅಡ್ಜಸ್ಟ್ ಮಾಡ್ಬೇಕು ಅಂದ್ರೆ ಯೆಲ್ಲೋ ಕಲರ್ ರೌಂಡ್ ಇದೆಲ್ಲ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಇನ್ನೂ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಇನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಈ ರೀತಿ. ಇದು ತುಂಬಾ ಸಿಂಪಲ್ ನೋಡಿ. ಇಲ್ಲಿ ಕೊಟ್ಟೆ, ಇಲ್ಲಿ ಎಷ್ಟಿದೆ, 1 2 3 4 5 ಇದೆ. ನಾ ಇಲ್ಲಿ ಹೋಗ್ತೀನಿ, 1 ಶಿಫ್ಟ್ ಕಂಟ್ರೋಲ್ ಹಿಡ್ಕೊಳ್ಳಿ, ನಿಮ್ಗೆ ಡೂಪ್ಲಿಕೇಟ್ ಆಗುತ್ತೆ ನೋಡಿ. 2 3 4 ಮತ್ತು 5. ಇದೇನಾದ್ರೂ ತುಂಬಾ ಆಚೆ ಹೋಗ್ತಿದೆ ಅಥವಾ ದೊಡ್ಡದಾಗ್ತಿದೆ ಅಂತಂದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ಸೆಲೆಕ್ಟ್ ಮಾಡೋದು ಹೆಂಗೆ ಅಂದ್ರೆ ಒಂದು ವಿಂಡೋ ಈ ತರ ಡ್ರ್ಯಾಗ್ ಮಾಡ್ಕೋತೀನಿ. ಆಮೇಲೆ ತುಂಬಾ ಜನ ಇನ್ನೊಂದು ತಪ್ಪು ಮಾಡ್ತಾರೆ, ಇದೆಲ್ಲ ಒಟ್ಟಿಗೆ ರೀಸೈಸ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ರೀಸೈಸ್ ಮಾಡ್ತಾರೆ. ಹಿಂಗೆ ಮಾಡಬೇಡಿ, ಇದು ತಪ್ಪು. ಯಾಕೆಂದ್ರೆ ಇದೇನಾಗುತ್ತೆ, ಪ್ರತಿಯೊಂದು ಇಂಡಿವಿಜುವಲ್ ಆಗಿ ರೀಸೈಸ್ ಆಗ್ಬಿಡುತ್ತೆ. ನನಗೆ ಇದೆಲ್ಲ ಒಟ್ಟಿಗೆ ರೀಸೈಸ್ ಆಗ್ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಗ್ರೂಪ್ ಅಂತ ಇರುತ್ತೆ, ಗ್ರೂಪ್ ಮಾಡಿ. ಇವಾಗ ನೋಡಿ ನಾನು ಇದನ್ನ ಸ್ಕ್ವೀಸ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಹಿಂಗೆ ಸ್ಕ್ವೀಸ್ ಆಗುತ್ತೆ ಹಿಂಗೆ ಈ ತರ. ನನಗೆ ಎಷ್ಟು ಬೇಕೋ ಅಷ್ಟು ಆ ತರ ಮಾಡ್ಕೊಂಡು ಆಮೇಲೆ ನಾ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಅನ್ಗ್ರೂಪ್ ಅಂತ ಮಾಡ್ಬಿಡ್ತೀನಿ. ಇವಾಗ ಇಂಡಿವಿಜುವಲ್ ಆಗುತ್ತೆ. ರೈಟ್ ನೋಡಿ, ಇಲ್ಲಿ ಇದೇ ತರ ನನಗೆ ಇಲ್ಲಿ ಈ ಒಂದು ಗ್ರಾಫಿಕ್ಸ್ ಬಂತಿದೆ. ರೈಟ್, ನೆಕ್ಸ್ಟ್ ಈ ಕಲರ್ ಚೇಂಜ್ ಮಾಡ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಕಂಟ್ರೋಲ್ ಮತ್ತೆ ಶಿಫ್ಟ್, ಕಂಟ್ರೋಲ್ ಶಿಫ್ಟ್ ಸಿ ಮಾಡಿ. ಕಂಟ್ರೋಲ್ ಶಿಫ್ಟ್ ಸಿ ಏನ್ ಮಾಡುತ್ತೆ, ಈ ಫಾರ್ಮ್ಯಾಟ್ ಏನಿದೆ ಅದು ಕಾಪಿ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ವಿ ಅಂತ ಕೊಡ್ತೀನಿ ನೋಡಿ, ಆ ಕಲರ್ ಬಂದ್ಬಿಡುತ್ತೆ. ಮತ್ತಿದು ಕಂಟ್ರೋಲ್ ಶಿಫ್ಟ್ ಸಿ, ಕಂಟ್ರೋಲ್ ಶಿಫ್ಟ್ ವಿ. ಸೊ ಕಂಟ್ರೋಲ್ ಶಿಫ್ಟ್ ಸಿ, ಕಂಟ್ರೋಲ್ ಶಿಫ್ಟ್ ವಿ, ಎಲ್ಲದಕ್ಕೂ ಅದೇ ತರ ನೋಡಿ. ಅಷ್ಟು ಈಸಿಗೆ ನಾನು ಇದನ್ನ ಕ್ರಿಯೇಟ್ ಮಾಡ್ಕೊಬಹುದು. ಕಂಟ್ರೋಲ್ ಶಿಫ್ಟ್ ಸಿ, ಕಂಟ್ರೋಲ್ ಶಿಫ್ಟ್ ವಿ, ನನಗೆ ಇದು ರೆಡಿ ಆಗೋಯ್ತು. ಈಗ ನೆಕ್ಸ್ಟ್ ಬಂದು ನನಗೆ ಈ ತರ ಬಾಕ್ಸ್ ಬೇಕು ಅದೇ ಕಲರ್ದು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಇಲ್ಲೇ ಇದೆಯಲ್ಲ ಆಲ್ರೆಡಿ ಬಾಕ್ಸ್, ಇದನ್ನ ಬೇಕಾದ್ರೆ ತಗೋಬಹುದು ನಾನು. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ ಆಲ್ರೆಡಿ ಇದೆ. ಮತ್ತೆ ಫಸ್ಟ್ ಇಂದ ಮಾಡ್ಬೇಕು ಅಂದ್ರೂ ನೀವು ಮಾಡ್ಕೋಬಹುದು. ಇದು ಸೆಲೆಕ್ಟ್ ಮಾಡ್ಬಿಟ್ಟು ಗ್ರೂಪ್ ಮಾಡಿ ಮತ್ತೆ ನಾನು ಇನ್ಕ್ರೀಸ್ ಮಾಡ್ಕೋತೀನಿ. ಶಿಫ್ಟ್ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಸ್ಕ್ವೇರ್ ಬರುತ್ತೆ ನೋಡಿ ಈ ರೀತಿ. ನನಗೆ ಸ್ಕ್ವೇರ್ ರೆಡಿ ಆಗೋಯ್ತು. ರೈಟ್ ಕ್ಲಿಕ್ ಆನ್ ಗ್ರೂಪ್ ನೋಡಿ. ಇವಾಗ ನನಗೆ ಇದೆಲ್ಲ ಇದ್ರ ಕೆಳಗೆ ಈ ತರ ಬರ್ಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಲ್ಲಾನು ಈ ತರ ಅರೇಂಜ್ ಮಾಡ್ಕೋತೀನಿ ಈ ತರ. ರೈಟ್, ಬಟ್ ನನಗೆ ಇದು ಕರೆಕ್ಟ್ ಸೆಂಟ್ರೇ ಇರಬೇಕು ಅಂತಂದ್ರೆ ಇದು ಸ್ವಲ್ಪ ಇಲ್ಲಿ ಮೇಲೆ ಇಟ್ಕೊಳ್ಳೋಣ. ಮೇಲೆ ಕೆಳಗೆ ಇದು ಮಾಡಿದಾರಲ್ಲ ಅದೇ ರೀತಿ ನಾವು ಮಾಡೋಣ. ಇದು ಇದು ಮತ್ತೆ ಇದು ಒಂದೇ ಲೈನಲ್ಲಿ ಇರಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ ಹಿಂಗೆ ನೋಡಿ. ಇದು ಯಾವ್ದು ಒಂದೇ ಲೈನಲ್ಲಿ ಇಲ್ಲ. ನಿಮ್ಗೆ ಯಾವ ಶೇಪ್ ಎಲ್ಲ ಅರೇಂಜ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೊಂಡು ಶೇಪ್ ಫಾರ್ಮೆಟ್ಗೆ ಹೋಗಿ ಇಲ್ಲಿ ಅರೇಂಜ್ ಅಂತ ಇರುತ್ತೆ. ಇಲ್ಲಿ ನಾನು ಟಾಪ್ ಅನ್ನು ಕೊಡ್ತೀನಿ ನೋಡಿ, ಎಲ್ಲ ಒಂದೇ ಅಲೈನ್ ಇರುತ್ತೆ. ನಿಮ್ಗೆ ಇನ್ನೂ ಬೇಕಾದ್ರೆ ಇಲ್ಲಿ ಈ ತರ ಇನ್ನು ಸ್ವಲ್ಪ ಕೆಳಗೆ ತಗೋಬಹುದು. ಹಿಂಗೆ ತಗೊಳ್ಳಿ, ಒಂದೇ ಸರಿ ಸೆಲೆಕ್ಟ್ ಮಾಡಿ ಅಪ್ ಆರೋ ಅಥವಾ ಡೌನ್ ಆರೋ ಮಾಡಿದ್ರೆ ನಿಮ್ಗೆ ಅಲೈನ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇದೆರಡು ಸೆಲೆಕ್ಟ್ ಮಾಡ್ಕೊಂಡು ಇನ್ನೂ ಕೆಳಗೆ ತಗೊಂಡ್ಬಿಡ್ತೀನಿ ನಿಮ್ಗೆ. ಇಲ್ಲಿ ಹೋಗ್ಬಿಟ್ಟು ನಾನು ಒಂದು ಕೊಡ್ತೀನಿ. ಇವಾಗ ಇದೆಲ್ಲ ಕರೆಕ್ಟ್ ಸೆಂಟ್ರಲ್ ಇರ್ಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಇಲ್ಲಿ ಸೆಂಟ್ರಲ್ ಲೈನ್, ಮಿಡ್ಲ್ ಲೈನ್ ಅಂತ ಇರುತ್ತೆ. ಇಲ್ಲಿ ನಾನು ಹೋಗ್ಬಿಟ್ಟು ಇಲ್ಲೇ ನೋಡಿ ಈ ಸೆಂಟರ್ ಅಂತ ಕೊಟ್ರೆ ಇದು ಕರೆಕ್ಟಾಗಿ ಸೆಂಟರ್ ಅಲೈನ್ ಆಗುತ್ತೆ. ಇದು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಅದೇ ಸೆಂಟರ್ ಕೊಡಿ ನೋಡಿ ಅಲೈನ್ ಆಯ್ತು. ಇಲ್ಲ ಅಂದ್ರೂ ಇದು ಸೆಲೆಕ್ಟ್ ಮಾಡ್ಬಿಟ್ಟು ಇವಾಗ ಒಂದು ಆಕ್ಷನ್ ಏನ್ ಮಾಡಿರ್ತೀರಾ, F4 ಮಾಡಿದ್ರು ಕೂಡ ನನಗೆ ಪ್ರೀವಿಯಸ್ ಆಕ್ಷನ್ ಈ ವಿಂಡೋಸ್ ಅಲ್ಲಿ ಏನಂದ್ರೆ ನಾನು ಏನ್ ಆಕ್ಷನ್ ಮಾಡ್ತೀನಲ್ಲ ಪ್ರೀವಿಯಸ್ ಆಕ್ಷನ್ ಅದು ಹಂಗೆ ರೆಕಾರ್ಡ್ ಆಗಿರುತ್ತೆ. ಹಿಂಗೆ ನೋಡಿ F4 ಮಾಡ್ತಾ ಇದ್ದೀನಿ, ಅದು ಕೂಡ ಮಾಡೋದು ಅಷ್ಟೇ. ನನಗೆ ಈ ಇನ್ಫೋಗ್ರಾಫಿಕ್ಸ್ ರೆಡಿನೇ ಆಗೋಯ್ತು. ಇವಾಗ ಇಲ್ಲಿಂದ ಇಲ್ಲಿಗೆ ನಾನು ಕನೆಕ್ಟ್ ಮಾಡ್ಬೇಕು. ಒಂದು ಲೈನ್ ಇದೆ ಇಲ್ಲಿ. ಕೆಲವರು ಏನ್ ಮಾಡ್ತಾರೆ, ಲೈನ್ ಯೂಸ್ ಮಾಡ್ತಾರೆ. ಲೈನ್ ಯೂಸ್ ಮಾಡ್ಬೇಡಿ, ನಾನು ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ. ಇನ್ಸರ್ಟ್ಗೆ ಹೋಗ್ಬಿಟ್ಟು ಶೇಪ್ ಇಲ್ಲಿ ನೋಡಿ, ಇಲ್ಲಿ ಈ ಲೈನ್ ಯೂಸ್ ಮಾಡ್ತಾರೆ. ಅದಕ್ಕೆ ಬದಲು ಈ ಕನೆಕ್ಟರ್ಸ್ ಯೂಸ್ ಮಾಡ್ಬಿಡಿ. ಈ ಕನೆಕ್ಟರ್ಸ್ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ.
ಇಲ್ಲಿ ನಿಮಗೆ ನೋಡಿ ಇಲ್ಲೊಂದು ಡಾಟ್ ತರ ಬರುತ್ತೆ ಇಲ್ಲಿ ಮೂವ್ ಮಾಡಿದ್ರೆ. ಇದನ್ನ ನಾನು ತಗೊಂಡು ಇಲ್ಲಿ ನಾನು ಇದು ಮಾಡಿದ್ರೆ ನೋಡಿ ಕರೆಕ್ಟ್. ಸಾರಿ, ಇನ್ಸರ್ಟ್ ಲೈನ್. ಸೊ ಇಲ್ಲಿಂದ ಸೆಲೆಕ್ಟ್ ಮಾಡ್ಬಿಟ್ಟು ಇನ್ನೊಂದ್ಸತಿ ಅಲೈನ್ ಮಾಡ್ತೀನಿ. ಸೆಂಟರ್ ತಗೋತಾ ಇಲ್ಲ, ಇದು ಇಲ್ಲಿಂದ ತಗೋತೀನಿ ಅಂತ ಮೋಸ್ಟ್ಲಿ. ಇಲ್ಲಿ ಹಿಂಗೆ ಮಾಡ. ಇದನ್ನ ನಾನು ಏನ್ ಮಾಡ್ತೀನಿ, ಥಿಕ್ನೆಸ್ ಇನ್ಕ್ರೀಸ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಇದೇ ಕಲರ್ ಬೇಕಂದ್ರೆ ನೋಡಿ, ಇಲ್ಲಿ ಸ್ವಾಚ್ ಅಲ್ಲಿ ಆಲ್ರೆಡಿ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವೆಯ್ಟ್ ಅಂತ ಇರುತ್ತೆ, ಈ ವೆಯ್ಟ್ ನ ನೀವು ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಹೆಂಗಿದೆ ಅದೇ ತರ ಇಲ್ಲೂ ಕೂಡ ಬಂತು. ನೀವು ಬೇಕಿದ್ರೆ ಇದನ್ನ ಈ ತರ ಒಂದು ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ ಶಿಫ್ಟ್ ಸಿ ಮಾಡಿದ್ರೆ ಹಿಂಗೆ ಡ್ರ್ಯಾಗ್ ಮಾಡ್ಬೋದು. ಹಿಂಗೆ ಹಿಂಗೆ ಸದ್ಯಕ್ಕೆ ಹಿಂಗೆ ಡ್ರ್ಯಾಗ್ ಮಾಡ್ತೀನಿ. ಆಮೇಲೆ ಅದನ್ನ ಕಲರ್ ಚೇಂಜ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಮತ್ತೆ ನೀವು ಇದನ್ನ ತಗೊಂಡು ಈ ತರ ನೀವು ಇದನ್ನ ಸ್ವಲ್ಪ ಸೆಂಟರ್ ತಗೊಂಡಿಲ್ಲ, ನಾನು ಇದನ್ನ ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಿರ್ತೀನಿ ಇವಾಗ. ಸೊ ಈ ರೀತಿ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ನೀವು ಹೆಂಗ್ ಬೇಕಾದ್ರೂ ಮೂವ್ ಮಾಡ್ಕೋಬಹುದು. ಲೈನ್ ಕೂಡ ಮೂವ್ ಆಗುತ್ತೆ. ಸೊ ಇದನ್ನು ಕನೆಕ್ಟ್ ಮಾಡೋಣ ಕ್ವಿಕ್ ಆಗಿ. ಇವಾಗ ಈ ಕಲರ್ ಚೇಂಜ್ ಆಗ್ಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶೇಪ್ ಫಾರ್ಮ್ಯಾಟ್, ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಕಲರ್ಸ್ ಇಲ್ಲಿ ಸ್ವಾಚ್ ಕೊಟ್ಟಾಗ ಇಲ್ಲೇ ಸೆಲೆಕ್ಟ್ ಆಗ್ಬಿಟ್ಟಿರುತ್ತೆ. ನನಗೆ ಬ್ಲೂ ಕಲರ್ ಬೇಕು, ಸೆಲೆಕ್ಟ್ ಮಾಡಿ ಕ್ವಿಕ್. ಇದೆಲ್ಲ ಈಸಿಗೆ ಆಗ್ಬಿಟ್ಟು ಒಂದ್ಸರಿ ನೀವು ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದು ಗ್ರೇ ಕಲರ್, ಸೆಲೆಕ್ಟ್ ದಿಸ್, ಯೆಲ್ಲೋ ಕಲರ್, ಮತ್ತಿದು ಪಿಂಕ್ ಕಲರ್. ನೋಡಿ ಅಷ್ಟು ಇದಾಯ್ತು. ಸರಿ, ಇವಾಗ ಇಲ್ಲಿ ಇದೇನೋ ಇನ್ನೊಂದೇನೋ ಇದೆ, ಇಲ್ಲಿ ಏನೋ ಒಂದು ಚಿಕ್ಕದು ಅದು ಮಾಡ್ಬೇಕಾ? ಸರಿ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡಿ ಅಂದ್ರೆ ಇದನ್ನ ನೀವು ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್ ಮಾಡಿ ಹಿಂಗೆ ಕೆಳಗೆ ಹಿಂಗೆ ಹಿಂಗೆ. ಆಮೇಲೆ ಇದನ್ನ ಹಿಂಗೆ ಚಿಕ್ಕದು ಮಾಡ್ಕೊಳ್ಳಿ, ಅಷ್ಟೇ, ಮುಗೀತು. ಈ ತರ ಇದನ್ನ ಸ್ವಲ್ಪ ಡಾರ್ಕ್ ಮಾಡಬೇಕು ಅಂದ್ರೆ ಶೇಪ್ ಫಾರ್ಮ್ಯಾಟ್, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಲ್ರೆಡಿ ಕಲರ್ ಇರುತ್ತಲ್ಲ, ನೀವೇನ್ ಮಾಡಿ ಅಂದ್ರೆ ಮೋರ್ ಕಲರ್ಸ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಅದು ಆಟೋಮೆಟಿಕ್ ಆಗಿ ನಂಗೆ ಏನ್ ಕಲರ್ ಸೆಲೆಕ್ಟ್ ಮಾಡಿರ್ತೀನಿ ಅಲ್ಲೇ ಬರುತ್ತೆ. ಅದನ್ನ ಒಂಚೂರು ಡಾರ್ಕ್ ಮಾಡ್ಕೊಂಬಿಡಿ ಹಿಂಗೆ ಅಷ್ಟೇ. ಅದ್ರದ್ದೇ ಡಾರ್ಕ್ ಕಲರ್ ಇರ್ಬೇಕು ನನಗೆ. ನೋಡಿ ಸ್ವಲ್ಪ ಡಾರ್ಕ್ ಆಯ್ತು. ಈಗ ಇದು ಬಾಕ್ಸ್ ಒಳಗ್ ಬೇಕು ಅಂದ್ರೆ ಇದು ಒಳಗೆ ಹಿಂಗೆ ಹೇಳ್ಕೊಳ್ಳಿ, ಈ ತರ ಇಡ್ಬೋದು. ರೈಟ್, ನೋಡಿ ಕ್ವಿಕ್ ಆಗಿ ಎಲ್ಲ ನಂಗೆ ಮಾಡ್ಬಿಡೋಣ. ನಂಗೆ ಕಲರ್ ಫಾರ್ಮ್ಯಾಟ್, ಮೋರ್ ಕಲರ್, ಸ್ವಲ್ಪ ಡಾರ್ಕ್ ಕಲರ್ ಹಿಂಗೆ ಮಾಡಿ. ಸೊ ನೋಡಿ ಎಲ್ಲಾದ್ರೂ ಕ್ವಿಕ್ ಆಗಿ ಹಂಗೆ ಮಾಡ್ಬಿಡೋಣ. ಕಲರ್, ಇದಕ್ಕೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ, ಬಟ್ ಒಂದ್ಸರಿ ನಿಮ್ಗೆ ಇದು ಅರ್ಥ ಆಗ್ಬಿಟ್ರೆ ಇದು ತುಂಬಾ ಈಸಿ ಆಗ್ಬಿಡುತ್ತೆ. ರೈಟ್, ನಾನು ಇದು ಕ್ವಿಕ್ ಆಗಿ ಮಾಡ್ತಾ ಇದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ ಇದು. ಓಕೆ, ನೋಡಿ ಇದು ರೆಡಿ ಆಗುತ್ತೆ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಹಿಂಗಿದೆ ಅಂತ ತೋರಿಸ್ಬೇಕು ಅಂತ. ಇವಾಗ ನಿಮ್ಗೆ ಏನಾದ್ರು ಶೇಪ್ ಒಂದೇ ಸೈಜ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಯಾವ ಸೈಜ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಪ್ರಾಪರ್ಟೀಸ್ ಇರುತ್ತೆ, ಇಲ್ಲಿ ಸೈಜ್ ಅಂಡ್ ಪ್ರಾಪರ್ಟೀಸ್, ಇಲ್ಲಿ ಹೈಟ್ 0.22 ಇದೆ, ಅದನ್ನ ಕಾಪಿ ಮಾಡ್ಕೊಂಡು ಎಲ್ಲದಕ್ಕೂ ಒಂದ್ಸರಿ ಸೆಲೆಕ್ಟ್ ಮಾಡ್ಕೊಂಡು ಅದೇ ಹೈಟ್ ಅಲ್ಲಿ ಕೊಟ್ಬಿಡಿ. ಎಲ್ಲ ಅದೇ ಹೈಟ್ ಅದೇ ಸೈಜ್ ಬಂದ್ಬಿಡುತ್ತೆ. ಓಕೆ, ಆಯ್ತು. ನೋಡಿ ಇವಾಗ ಇಲ್ಲಿ ನನಗೆ ಇದು ರೆಡಿ ಆಗೋಯ್ತು. ನನಗೆ ನನಗೆ ಇಲ್ಲಿ ಈ ಟೆಕ್ಸ್ಟ್ ಬೇಕು. ಟೆಕ್ಸ್ಟ್ ಏನು, ಇಲ್ಲ ಹೋಗ್ಬಿಟ್ಟು ಇನ್ಸರ್ಟ್ ಶೇಪ್, ಇಲ್ಲಿ ಒಂದು ಟೆಕ್ಸ್ಟ್ ತಗೋತೀನಿ. ಟೆಕ್ಸ್ಟ್ ತಗೊಂಡು ಇಲ್ಲಿ 2020 ಏನಿದೆ ಅಲ್ಲಿ 2000 ಇದೆ, ಅದನ್ನ ಮಾಡೋಣ. ಫಾಂಟ್ ನಿಮ್ಗೆ ಯಾವ್ದು ಬೇಕದು ತಗೊಂಡು ಮತ್ತೆ ಕಲರ್ ವೈಟ್ ಇದಿಲ್ಲ ಏನಿದೆ 4, 8, 10 ನಿಮ್ಗೆ ಏನ್ ಬೇಕೋ ಅದನ್ನ ಇಲ್ಲಿ ತಗೊಳ್ಳಿ. ಜಸ್ಟ್ ಕಂಟ್ರೋಲ್ ಶಿಫ್ಟ್ ಅಂತೂ ನೀವು ಮಾಡಿದ್ರೆ ಈಸಿಗೆ ಕಾಪಿ ಮಾಡ್ಕೋಬಹುದು. ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್ ಮಾಡೋದಷ್ಟೇ. 2004, 2008 ಏನಿದೆ ಗೊತ್ತಿಲ್ಲ, ಸುಮ್ಮನೆ ನಾನು ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಇಯರ್ ಬೇಕೋ ಅದನ್ನ ಹಾಕೋಬಹುದು.
ಇದು ರೆಡಿ ಆಗುತ್ತೆ. ಇದೆಲ್ಲ ರೆಡಿ ಆಯ್ತು. ಇವಾಗ ನನಗೆ ಈ ತರ ಇಮೇಜಸ್ ಹೆಂಗ್ ಹಾಕ್ಬೇಕು, ಇದಕ್ಕೆ ನಾವು ಐಕಾನ್ಸ್ ಅಂತ ಕರಿತೀವಿ. ನೋಡಿ, ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಟ್ರು ನಿಮ್ಗೆ ಎಲ್ಲಾದು ಏನೇನೆಲ್ಲ ಮಾಡ್ಬೋದು ಅದನ್ನ ನಾನು ಇಲ್ಲಿ ಕಲಿಸ್ತೀನಿ ನಿಮ್ಗೆ. ಈಗ ಇದಕ್ಕೆ ಐಕಾನ್ಸ್ ಹಾಕ್ಬೇಕು. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ಐಕಾನ್ಸ್ ಇದಾವೆ. ಅದು ಕೂಡ ನಿಮ್ಗೆ ಪವರ್ ಪಾಯಿಂಟ್ ಅಲ್ಲಿ ಸಿಕ್ಬಿಡುತ್ತೆ. ಹೆಂಗೆ? ಇನ್ಸರ್ಟ್, ಇಲ್ಲಿ ನೋಡಿ, ಇಲ್ಲಿ ಐಕಾನ್ಸ್ ಅಂತಿದೆ. ಕ್ಲಿಕ್ ಮಾಡ್ತೀನಿ, ನನಗೆ ಎಷ್ಟೊಂದು ಐಕಾನ್ಸ್ ಬರುತ್ತೆ. ನಿಮ್ಗೆ ಏನ್ ಐಕಾನ್ಸ್ ಬೇಕಾ ಸೆಲೆಕ್ಟ್ ಮಾಡ್ಬೋದು. ನೀವು ಇಂಟರ್ನೆಟ್ ಕೂಡ ಹೋಗಿ ಡೌನ್ಲೋಡ್ ಮಾಡ್ಬೋದು. ಬಟ್ ಇಂಟರ್ನೆಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಬೇಕಾದ್ರೆ ತುಂಬಾ ಹುಷಾರು, ಯಾಕಂದ್ರೆ ಲೈಸೆನ್ಸಿಂಗ್ ಇಶ್ಯೂಸ್ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡು ಡೌನ್ಲೋಡ್ ಬೇಕಾದ್ರೆ ಮಾಡ್ಕೋಬಹುದು. ನನಗೆ ಇವಾಗ ನೋಡಿ ಎಷ್ಟೊಂದು ಐಕಾನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇದ್ಯಾವುದೋ ಒಂದು ಡೌನ್ಲೋಡ್ ಮಾಡ್ತೀನಿ. ಇದು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಮಾಡಿ. ಸೊ ಇಲ್ಲಿ ಬರುತ್ತೆ ನೋಡಿ, ಇದನ್ನ ತಗೊಂಡು ಇಲ್ಲಿ ಇಡ್ತೀನಿ. ಇವಾಗ ಇದು ಕಲರ್ ನನ್ಗೆ ವೈಟ್ ಆಗ್ಬೇಕು. ಈ ಪವರ್ ಪಾಯಿಂಟ್ ಅಲ್ಲಿ ಐಕಾನ್ಸ್ ಹೆಂಗ್ ಮಾಡಿದ್ದಾರೆ ಅಂದ್ರೆ, ನೀವು ಕಲರ್ಸ್ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿದೆಲ್ಲ ಇಲ್ಲೇ ನೋಡಿ, ಇಲ್ಲಿ ಕಲರ್ ಈ ತರ ನಾನು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಈ ರೀತಿ ನಾನು ಲೈನ್ಸ್ ಕಲರ್ ಕೂಡ ಹಿಂಗ್ ಕೊಡ್ಬೋದು. ನೋಡಿ, ಈ ತರ. ಸೊ ಈ ರೀತಿ ನನಗೇನಾದ್ರೂ ಐಕಾನ್ಸ್ ಬೇಕಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ಒಂದು ಬೇಗ ಒಂದಷ್ಟು ಯಾವ್ದೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸುಮ್ಮನೆ ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಟೈಮ್ ಇಲ್ಲ, ಇನ್ನೂ ತುಂಬಾ ಕಲ್ಸೋದಿದೆ ನಿಮ್ಗೆ. ಸುಮ್ಮನೆ ಯಾವ್ದೋ ಒಂದು ತಗೋತೀನಿ. ನಿಂಗೆ ಇದು ತಗೋಣ, ಡಾರ್ಕ್ ಆಗುತ್ತೆ. ರೈಟ್, ಯಾವ್ದೋ ರ್ಯಾಂಡಮ್ ಆಗಿ ಒಂದಷ್ಟು ತಗೊಂಡಿದ್ದೀನಿ. ನೋಡಿ, ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ವೈಟ್ ಕಲರ್. ನೋಡಿ, ಈ ರೀತಿ ನಾನು ಇನ್ಫೋಗ್ರಾಫಿಕ್ಸ್ ಇಮಿಡಿಯೇಟ್ ಆಗಿ ಅಂದ್ರೆ ಈಸಿಯಾಗಿ ಇದನ್ನ ಮಾಡ್ಬೋದು. ಇಲ್ಲಿ ನನಗೆ ಟೆಕ್ಸ್ಟ್ ಬೇಕು, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೊಂದು ಟೆಕ್ಸ್ಟ್ ಬಾಕ್ಸ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಕೊಡ್ತೀನಿ, ಇಲ್ಲಿ ಇಟ್ಕೊಂತೀನಿ. ನಿಮ್ಗೆ ಏನ್ ಟೆಕ್ಸ್ಟ್ ಬೇಕೋ ಆಮೇಲೆ ನೀವು ಇದನ್ನ ಫಿಲ್ ಮಾಡ್ಕೊ ಕೊಟ್ಟಿರ್ತೀನಿ ಹಿಂಗೆ. ಸೊ ಈ ರೀತಿ ನೀವು ಎಲ್ಲದಕ್ಕೂ ಟೆಕ್ಸ್ಟ್ ಕೊಡ್ತಾ ಹೋಗ್ಬೋದು ಹಿಂಗೆ. ಸೊ ಇದೊಂದು ಸ್ಲೈಡ್ ನನಗೆ ರೆಡಿನೇ ಆಗುತ್ತೆ. ಸೊ ಈ ರೀತಿ ನೀವು ಇನ್ಫೋಗ್ರಾಫಿಕ್ಸ್ ನ ಕ್ರಿಯೇಟ್ ಮಾಡಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನು ಕೆಲವೊಂದು ಎಕ್ಸಾಂಪಲ್ಸ್. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಈ ತರ ಎಕ್ಸಾಂಪಲ್ ತಗೋಣ, ಅಥವಾ ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ತಗೋಣ. ರೈಟ್, ಇಲ್ಲಿ ನೋಡಿ, ಇಲ್ಲಿ ಈ ಗೇರ್ ಬಾಕ್ಸ್ ಇದೆಯಲ್ಲ, ಈ ಗೇರ್ ಬಾಕ್ಸ್ ತರ ನನಗೇನೋ ಒಂದು ಬೇಕು. ಇಲ್ಲೂ ಇದೆ ನೋಡಿ, ಗೇರ್ ಬಾಕ್ಸ್. ಇಲ್ಲಿ ಗೇರ್ ಬಾಕ್ಸ್ ಅಂತ ಕರಿತೀವಿ. ಈ ತರ ಏನಾದ್ರು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು? ರೈಟ್, ಇದನ್ನೇ ತಗೋಣ. ನಾನು ಏನ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ತೀನಿ ಪವರ್ ಪಾಯಿಂಟ್ಗೆ, ಮತ್ತೊಂದು ಸ್ಲೈಡ್ ಕಂಟ್ರೋಲ್ ಎಂ ಮಾಡಿದ್ರೆ ನಂಗೊಂದು ಸ್ಲೈಡ್ ಬರುತ್ತೆ ಹಿಂಗೆ. ನೀವೇನ್ ಮಾಡಿ ಅಂದ್ರೆ, ಏನಾದ್ರೂ ಅಕಸ್ಮಾತ್ ಒಂದು ನಿಮ್ಗೆ ಒಂದು ಗ್ರಾಫಿಕ್ಸ್ ಬೇಕು ಅಂದ್ರೆ ಅದನ್ನ ತಗೊಂಡು ನೀವು ಫಸ್ಟ್ ಇಲ್ಲಿ ಇಟ್ಕೊಳ್ಳಿ. ನೀವು ಇದನ್ನೇ ಯೂಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಇಮೇಜ್ ಇರುತ್ತೆ. ಏನ್ ಮಾಡ್ಬೋದು ಅಂದ್ರೆ ಈ ತರದೊಂದು, ಈಗ ನನಗೆ ಈ ತರ ಒಂದು ಗೇರ್ ಬಾಕ್ಸ್ ಮಾಡ್ಬೇಕು. ನೋಡಿ, ಈ ಕೆಲವೊಂದು ಇಮೇಜಸ್ ನೋಡಿದ್ರೆ ತುಂಬಾ ಜನ ಗಾಬರಿ ಆಗ್ಬಿಡ್ತಾರೆ, ತರ ಮಾಡಕ್ ಆಗಲ್ಲ ಅಂತ. ಇದು ತುಂಬಾ ಈಸಿ ಇದನ್ನ ಮಾಡೋದನ್ನ, ಗೇರ್ ಬಾಕ್ಸ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಹೊಸ ಸ್ಲೈಡ್ ತಗೊಳ್ಳಿ. ರೈಟ್, ಆಮೇಲೆ ಇದನ್ನ ನಾವು ಈ ಸ್ವಾಚ್ ಆಮೇಲೆ ಕ್ರಿಯೇಟ್ ಮಾಡ್ಕೊಳ್ಳೋಣ ಬೇಕಿದ್ರೆ. ಇಲ್ಲಿ ಹೋಗ್ತೀನಿ, ಈ ಗೇರ್ ಬಾಕ್ಸ್ ಹೆಂಗ್ ಕ್ರಿಯೇಟ್ ಮಾಡೋದು ನೋಡಿ, ಎಷ್ಟು ಸುಲಭ ಅಂದ್ರೆ, ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ಹೋದ್ರೆ ನೋಡಿ, ಆ ಗೇರ್ ಬಾಕ್ಸ್ ಇಲ್ಲಿ ಇರಲ್ಲ. ಆ ತರ ಗೇರ್ ಬಾಕ್ಸ್ ನನಗೆ ಒಂದು ಶೇಪ್ ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾರೆ. ಆತರ ಮಾಡಕ್ ಹೋಗ್ಬಿಡಿ. ಏನ್ ಮಾಡಿ ಅಂದ್ರೆ, ಫಸ್ಟ್ ಒಂದು ಸರ್ಕಲ್ ತಗೊಳ್ಳಿ. ಸರ್ಕಲ್ ಮಾಡ್ಬೇಕಾದ್ರೆ ಇನ್ನೊಂದು ತಪ್ಪು ಮಾಡ್ತಾರೆ ನೋಡಿ, ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ಡ್ರ್ಯಾಗ್ ಮಾಡ್ತಾರೆ. ಆತರ ಮಾಡಬಾರ್ದು. ಹೆಂಗ್ ಮಾಡ್ಬೇಕು, ಶಿಫ್ಟ್ ಹಿಡ್ಕೊಳ್ಳಿ. ಶಿಫ್ಟ್ ಹಿಡ್ಕೊಂಡು ನೋಡಿ, ಕರೆಕ್ಟ್ ಆಗಿ ಸರ್ಕಲ್ ಬರುತ್ತೆ. ನೀವು ಈ ತರ ದೊಡ್ಡದಾಗೆ ಹಿಂಗ್ ಸರ್ಕಲ್ ಹಾಕೊಳ್ಳಿ, ಏನ್ ತೊಂದರೆ ಇಲ್ಲ. ಇದು ಬಂದು ವೆಕ್ಟರ್ ಗ್ರಾಫಿಕ್ಸ್ ಅಂತ ಕರಿತೀವಿ. ಪವರ್ ಪಾಯಿಂಟ್ ವೆಕ್ಟರ್ ಅಂತಂದ್ರೆ ನಿಮ್ಗೆ ಎಷ್ಟೇ ಝೂಮ್ ಮಾಡಿದ್ರು ನಿಮ್ಗೆ ಈ ರೆಸೊಲ್ಯೂಷನ್ ಹಾಳಾಗಲ್ಲ. ಈ ಕೋರಲ್ ಡ್ರಾ, ಪವರ್ ಪಾಯಿಂಟ್ ಇವೆಲ್ಲ ಬಂದು ವೆಕ್ಟರ್. ಫೋಟೋಶಾಪ್ ಇವೆಲ್ಲ ಬಂದು ರಾಸ್ಟರ್. ರಾಸ್ಟರ್ ಅಂತಂದ್ರೆ ನಿಮ್ಗೊಂದು ಇಮೇಜ್ ನ ಡ್ರ್ಯಾಗ್ ಮಾಡ್ಬಿಟ್ರೆ ನೋಡಿ, ಇಲ್ಲೇ ಇದನ್ನ ತುಂಬಾ ಡ್ರ್ಯಾಗ್, ಇದೆಲ್ಲ ಬಂದು ರಾಸ್ಟರ್ ಇಮೇಜ್. ಇದನ್ನ ತುಂಬಾ ದೊಡ್ಡದ್ ಮಾಡ್ಬಿಟ್ರೆ ಇದೆಲ್ಲ ಬ್ಲರ್ ಆಗ್ಬಿಡುತ್ತೆ. ಬಟ್ ಅದೇ ಇದನ್ನ ನೀವು ಎಷ್ಟಾರು ದೊಡ್ಡದ್ ಮಾಡಿ, ಇದೆಲ್ಲ ಬಂದು ನೋಡಿ, ಇದೆಲ್ಲ ನೀವು ಎಷ್ಟೇ ದೊಡ್ಡದ್ ಮಾಡಿ ನೋಡಿ, ನಾನು ಇದನ್ನ ಎಷ್ಟು ದೊಡ್ಡದ್ ಮಾಡಿದ್ರು ನಿಮ್ಗೆ ಕ್ಲಾರಿಟಿ ಆಗೇ ಇರುತ್ತೆ.
ಇದಕ್ಕೆ ನಾವು ವೆಕ್ಟರ್ ಗ್ರಾಫಿಕ್ಸ್ ಅಂತ ಕರಿತೀವಿ. ನೋಡಿ ನಾನು ಕಲರ್ ಚೇಂಜ್ ಮಾಡ್ತೀನಿ ನೋಡಿ, ಒಂದು ಚೂರು ನಿಮ್ಗೆ ಅದು ಬ್ಲರ್ ಆಗಲ್ಲ ಅದು. ಸೊ ಇದಕ್ಕೆ ನಾವು ವೆಕ್ಟರ್ ಅಂತ ಕರಿತೀವಿ. ಇದು ಬಂದ ರಾಸ್ಟರ್. ನೋಡಿ ನಾನು ಇವಾಗ ಇದನ್ನ ಒಂದಿಷ್ಟು ದೊಡ್ಡದು ಮಾಡ್ಬಿಟ್ರೆ ಇದೆಲ್ಲ ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲರ್ ಆಗ್ಬಿಟ್ಟಿದೆ. ಸೊ ಇದು ಕೆಲವೊಂದು ಸಣ್ಣ ಪುಟ್ಟದ್ದೆಲ್ಲ ನೀವು ತಿಳ್ಕೊಂಡಿದ್ರೆ ಒಳ್ಳೇದು. ಇವಾಗ ನೋಡಿ ಈ ತರ ಗೇರ್ ಬಾಕ್ಸ್ ಮಾಡಬೇಕು, ಒಂದು ಸರ್ಕಲ್ ಮಾಡ್ಕೊಳ್ಳಿ. ಸರ್ಕಲ್ ಆದ್ಮೇಲೆ ಇಲ್ಲಿ ಮತ್ತೆ ಶೇಪ್ ಹೋಗಿ, ಇಲ್ಲಿ ಇನ್ಸರ್ಟ್ ಶೇಪ್, ಇಲ್ಲಿ ನನ್ಗೆ ಸ್ಟಾರ್ಸ್ ಅಂಡ್ ಬ್ಯಾನರ್ಸ್ ಅಂತ ಇರುತ್ತೆ. ನಿಮ್ಗೆ ಎಷ್ಟು ಗೇರ್ ಬೇಕು ಅಂತ ನೀವು ನೋಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಒಂದು 16 ಇದು ಏನೋ ಅದ ಗೇರ್ ಇದೆಯಲ್ಲ ಅದ ಮೇಲ್ಗಡೆ ಆ ತರದ್ ಬೇಕು ಅಂದ್ರೆ ನೀವು ಈ ತರ ತಗೊಳ್ಳಿ. ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ತಗೋಬಹುದು. ಇದನ್ನ ತಗೊಂಡು ನಾ ಏನ್ ಮಾಡ್ತೀನಿ, ಒಂದು ಸ್ವಲ್ಪ ಈ ರೀತಿ ಈ ತರ ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಗೆ ಶಾರ್ಪ್ನೆಸ್ ಯಾವ್ದು ಬೇಕೋ ಆ ತರ ಹಿಂಗ್ ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ತೀನಿ ನಾನು. ಸರ್ಕಲ್ಗಿಂತ ದೊಡ್ಡದಿರ್ಲಿ ಅಥವಾ ಸರ್ಕಲ್ನ ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳಿ. ಸೊ ಈ ಸರ್ಕಲ್ ಕಲರ್ನ ಚೇಂಜ್ ಮಾಡ್ಬಿಡೋಣ, ನಮ್ಗೆ ಈಸಿ ಆಗುತ್ತೆ ಗೊತ್ತಾಗಕ್ಕೆ. ಬ್ರಿಂಗ್ ಇಟ್ ಫ್ರಂಟ್. ನೋಡಿ ಇದನ್ನೇನ್ ಮಾಡ್ತೀನಿ, ಈ ರೀತಿ ಹಿಂಗೆ ಈ ರೀತಿ ಕೊಡ್ತೀನಿ. ಇವಾಗ ನಾನು ಇದನ್ನ ಏನ್ ಕೊಟ್ನಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಸೆಂಟರ್ ಇರ್ಬೇಕಿದು. ಅದಕ್ಕೇನ್ ಮಾಡ್ತೀನಿ, ಯಾವಾಗ್ಲೂ ಅಷ್ಟೇ ಅಲೈನ್ಮೆಂಟ್ಗೆ ಹೋಗ್ಬಿಡಿ. ನೋಡಿ ಸೆಂಟರ್ ಅಂದ್ ಕೊಡ್ತೀನಿ, ಸೆಂಟರ್ ಬರುತ್ತೆ. ಮಿಡಿಲ್ ಅಂದ್ ಕೊಟ್ರೆ ಕರೆಕ್ಟಾಗಿ ಮಿಡಿಲ್ ಅಲೈನ್ ಆಯ್ತು. ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಇದನ್ನೇ ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ಇದು ಅಷ್ಟೊಂದೇನು ನನಗೆ ಗೇರ್ ತರ ಕಾಣ್ತಿಲ್ಲ, ಇದೆಲ್ಲ ಶಾರ್ಪ್ ಇದೆ. ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದೊಡ್ಡದು ಮಾಡೋಣ. ಇರ್ಲಿ ಅಷ್ಟೇ. ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡನ್ನೂ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಶೇಪ್ ಫಾರ್ಮ್ಯಾಟ್ ಅಂತಾರೆ, ಫಾರ್ಮ್ಯಾಟ್ ಇಲ್ಲಿ ನನ್ಗೆ ಒಂದು ಇನ್ಸರ್ಟ್ ಶೇಪ್ಸ್ ಅಂತ ಏನಿರುತ್ತಲ್ಲ, ಅಲ್ಲಿ ಮರ್ಜ್ ಶೇಪ್ಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಯೂನಿಯನ್ ಅಂದ್ರೆ ಕಂಬೈನ್ ಆಗೋದು. ಮತ್ತೆ ಇಲ್ಲಿ ಕಂಬೈನ್ ನೋಡಿ ಈ ತರ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರ್ತಾವ ಹಿಂಗೆ ನೋಡಿ ಈ ರೀತಿ. ಸೊ ನನ್ಗೆ ಇಲ್ಲಿ ಯಾವ್ದು ಆಪ್ಷನ್ ಬೇಕಂದ್ರೆ ನಂಗೆ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ತರ ಅದು ಆಟೋಮೆಟಿಕ್ ಆಗಿ ಯಾವ್ದಾದ್ರು ಇರುತ್ತೆ ಅದು ಇಂಟರ್ಸೆಕ್ಟ್ ಅಂದ್ರೆ ಎರಡೂ ಶೇಪ್. ನೋಡಿ ಇಂಟರ್ಸೆಕ್ಟ್ ಅಂತಂದ್ರೆ ನೋಡಿ ಇಲ್ಲಿ ಕಂಟ್ರೋಲ್ ಸೆಟ್ ಮಾಡ್ತೀನಿ. ಈ ಶೇಪ್ ಮತ್ತೆ ಈ ಶೇಪ್ ಯಾವ್ದು ಎರಡು ಕನೆಕ್ಟ್ ಆಗ್ತಿದೆಯಲ್ಲ, ಎರಡು ಎಲ್ಲಿ ಜೋಡಿಸ್ಕೊಂಡಿದೆಯಲ್ಲ ಅದು ಇಂಟರ್ಸೆಕ್ಟ್ ಆಗ್ಬಿಡುತ್ತೆ. ನಾ ಇಲ್ಲಿ ಹೋಗ್ಬಿಟ್ಟು ಇಂಟರ್ಸೆಕ್ಟ್, ಮತ್ತೆ ಇದೇನ್ ನೀವೇನು ಎಕ್ಸ್ಪರ್ಟ್ ಆಗ್ಬೇಕು ಅಂತಿಲ್ಲ. ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ತಾ ನೋಡಿ ಯಾವ್ದು ನಿಮ್ಗೆ ಕರೆಕ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಇದು ಇಂಟರ್ಸೆಕ್ಟ್ ಅಂತ ಕೊಟ್ಟೆ ನಾನು. ಈ ತರ ಬಂತು ನಂಗೆ ಗೇರ್ ಬಾಕ್ಸ್. ಶಿಫ್ಟ್ ಇಟ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಬಟ್ ಇಲ್ಲಿ ನನ್ಗೆ ಇಲ್ಲೂ ಕೂಡ ನನ್ ಕಟ್ ಆಗ್ಬೇಕಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಇನ್ನೊಂದು ಸರ್ಕಲ್ ನ ಮಾಡ್ಕೋತೀನಿ. ಇದನ್ನ ಡ್ರ್ಯಾಗ್ ಮಾಡ್ತೀನಿ. ನೀವು ಏನ್ ಮಾಡಿ ಅಂದ್ರೆ ಸರ್ಕಲ್ ಕಲರ್ ಏನೋ ಚೇಂಜ್ ಮಾಡ್ಕೊಂಡ್ರಿ, ಆಮೇಲೆ ಬೇಕಾದ್ರೆ ನಾವು ಕಲರ್ ಚೇಂಜ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್ಕಲ್ ಯಾವುದು ಮತ್ತೆ ಇದು ಯಾವ್ದು ಅಂತ. ನೋಡಿ ಇಲ್ಲಿ ನಾನು ಇವಾಗ ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಸ್ವಲ್ಪ ಈ ತರ, ಯಾಕಂದ್ರೆ ಇಲ್ಲಿ ಈ ಎಡ್ಜ್ ಇದೆಯಲ್ಲ ಇದು ಕಟ್ ಆಗ್ಬೇಕು. ಇಲ್ಲಿ ಈ ತರ ತಗೋತೀನಿ. ಮತ್ತೆ ಸೆಂಟರ್ ಮಿಡ್ಲ್ ಅಂತ ಕೊಡ್ತೀನಿ. ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಯೂನಿಯನ್ ಅಂತ ಕೊಟ್ಬಿಡಿ. ಯೂನಿಯನ್ ಅಂದ್ರೆ ಎರಡು ಕಂಬೈನ್ ಆಗುತ್ತೆ. ಇಂಟರ್ಸೆಕ್ಟ್ ಕೊಡ್ಬೇಡಿ, ಇಲ್ಲಿ ಏನಾಗುತ್ತೆ ಮತ್ತೆ ಅದೆರಡು ಒಂದ್ರ ಮೇಲೆ ಒಂದು ಕುತ್ಕೊಂಡಾಗ ಯಾವ್ದಾದ್ರು ಮೀಟ್ ಆಗ್ತಿದೆ ಅದ್ ಮಾತ್ರ ತಗೊಳುತ್ತೆ ಶೇಪ್ ಅಲ್ಲಿ. ನಾನು ಏನ್ ಮಾಡ್ತೀನಿ, ಯೂನಿಯನ್ ಅಂತ ಕೊಟ್ಬಿಡ್ತೀನಿ. ನೋಡಿ ಗೇರ್ ಬಾಕ್ಸ್ ರೆಡಿ. ಶಿಫ್ಟ್ ಹಿಡ್ಕೊಂಡು ನಾನು ಈ ತರ ಹಿಂಗ್ ಮಾಡ್ಬೋದು. ಇನ್ನೂ ಜಾಸ್ತಿ ವೀಲ್ಸ್ ಇದು ಪಾಯಿಂಟರ್ಸ್ ಬೇಕು ಅಂದ್ರೆ ಈ ವೀಲ್ ಅಲ್ಲಿ ನೀವು ಇನ್ನೂ ಕೊಡ್ಬೋದು. ನೋಡಿ ಈ ತರ ರೈಟ್. ಇಲ್ಲಿ ನೋಡಿ ಇವಾಗ ನಾನು ಇದನ್ನ ಕಾಪಿ ಮಾಡ್ತೀನಿ. ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ತೊಂದರೆ ಇಲ್ಲ. ಇದು ಪೇಸ್ಟ್ ಮಾಡ್ಕೊಳ್ಳಿ. ಏನ್ ಮಾಡಿ ಅಂದ್ರೆ ಶಿಫ್ಟ್ ಹಿಡ್ಕೊಂಡು ಕರೆಕ್ಟಾಗಿ ಇಲ್ಲೊಂದು ಇಲ್ಲಿ ಇಟ್ಕೊಳ್ಳಿ. ಹಿಂಗೆ ಫಸ್ಟ್ ಅಲೈನ್ಮೆಂಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಕಂಟ್ರೋಲ್, ಇಲ್ಲಿ ನನಗೆ ನಾನು ಬರುತ್ತೆ ಈ ತರ ಕ್ವಿಕ್ ಆಗಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕೂಡ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ನೀವು ಇದನ್ನ ಈ ತರ ಅಲೈನ್ ಮಾಡ್ಕೊಂಡು ಕಂಟ್ರೋಲ್ ವಿ ಜಸ್ಟ್ ರೆಪ್ಲಿಕೇಟ್ ಮಾಡ್ತಾ ಇದೀನಿ ಅಷ್ಟೇ. ನನ್ಗೆ ಇವಾಗ ನನಗೆ ಹೆಂಗ್ ಬೇಕೋ ಹಂಗ್ ಪ್ರಿಪೇರ್ ಮಾಡಕ್ಕೆ ಈ ತರ ನಾನು ಮಾಡ್ಕೊತೀನಿ. ನೋಡಿ ಕಲರ್ ಆಮೇಲೆ ಚೇಂಜ್ ಮಾಡೋಣ, ಈ ರೀತಿ ಮಾಡುದು. ರೈಟ್. ಇವಾಗ ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ನೋಡಿ ನನಗೆ ಇದು ರೆಡಿ ಆಯ್ತು. ನಿಮ್ಗೆ ದೊಡ್ಡದು ಮಾಡಬೇಕು ಅಂದ್ರೆ ಗ್ರೂಪ್ ಮಾಡಿ ಯಾವತ್ತೂ. ನೋಡಿ ಶಿಫ್ಟ್ ಹಿಡ್ಕೊಂಡು ಈ ರೀತಿ ನೀವು ಡ್ರ್ಯಾಗ್ ಮಾಡಿದ್ರೆ ನನಗೆ ಈ ವೀಲ್ಸ್ ಏನಿದೆ ಅದು ಇದು ಗೇರ್ ಬಾಕ್ಸ್ ಏನಿದೆ ರೆಡಿ ಆಗುತ್ತೆ. ನೆಕ್ಸ್ಟ್ ಏನಿದೆ ಇಲ್ಲ ಇದನ್ನ ಡಿಲೀಟ್ ಮಾಡ್ಬಿಡೋಣ. ಮಧ್ಯದಲ್ಲಿ ಒಂದು ಸರ್ಕಲ್ ಇದೆ. ಈ ಸರ್ಕಲ್ ಬಂದು ಒಂದು
ಶ್ಯಾಡೋ ಎಫೆಕ್ಟ್ಸ್ ಇದೆ. ಇಲ್ಲಿ ತುಂಬಾ ನಿಮ್ ಕ್ರಿಯೇಟಿವಿಟಿ ಹೆಂಗ್ ಬೇಕು ಹಂಗೆಲ್ಲ ತೋರಿಸ್ಬೋದು. ನಾನೊಂದು ಶೇಪ್ ಕ್ರಿಯೇಟ್ ಮಾಡ್ಕೋತೀನಿ, ಇಲ್ಲಿ ಇಡ್ತೀನಿ. ನಿಮ್ಗೆ ಏನಾದ್ರು ಅಕಸ್ಮಾತಾಗಿ ಈ ತರ ಮಾಡ್ಬೇಕು ಅಂದ್ರೆ ಫಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಸೆಲೆಕ್ಟ್ ಮಾಡ್ಕೊಂಡು ಸೆಂಟ್ರ್, ಸಾರಿ ಗ್ರೂಪ್ ಆಗ್ಬಿಟ್ಟಿದೆ, ಅದು ಅನ್ಗ್ರೂಪ್ ಮಾಡೋಣ. ಸೆಲೆಕ್ಟ್ ಸೆಂಟರ್ ಮಿಡಲ್. ನೋಡಿ ಇಲ್ಲಿ ನನ್ಗೆ ಒಂಥರ ಶ್ಯಾಡೋ ಎಫೆಕ್ಟ್ಸ್ ತರ ಇದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ವೈಟ್ ಕಲರೇ ಕೊಡ್ತೀನಿ. ಫಿಲ್ ವೈಟ್ ಕಲರ್ ಮತ್ತೆ ಔಟ್ಲೈನ್. ನೋಡಿ ಇದು ಅಷ್ಟು ಇದ್ರ ತರ ಕಾಣಿಸಲ್ಲ. ಸೊ ಈ ತರ ಎಫೆಕ್ಟ್ಸ್ ಬೇಕಂದ್ರೆ ಏನ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇಪ್ ಫಾರ್ಮೆಟ್ಗೆ ಹೋಗಿ ಇಲ್ಲಿ ಎಷ್ಟೊಂದು ಎಫೆಕ್ಟ್ಸ್ ಅಂತ ಇರುತ್ತೆ ನೋಡಿ, ಶೇಪ್ ಎಫೆಕ್ಟ್ಸ್ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಚೂರು ಈ ಕಡೆ ಇಟ್ಕೋತೀನಿ. ಟೈಮ್ ಬಿ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಶ್ಯಾಡೋ ಅಂತ ಇರುತ್ತೆ ನೋಡಿ, ಶ್ಯಾಡೋ ಕೊಡಿ. ನೋಡಿ ಇಲ್ಲಿ ಸ್ವಲ್ಪ ಶ್ಯಾಡೋ ತರ ಬಂತು. ಇನ್ ಕೇಸ್ ನಿಮ್ಗೆ ಏನಾದ್ರು ಶ್ಯಾಡೋ ಇನ್ನು ಜಾಸ್ತಿ ಬೇಕು ಅಂತಂದ್ರೆ ಇಲ್ಲಿ ಶ್ಯಾಡೋ ಆಪ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ಬ್ಲರ್ ಬೇಕು ನೋಡಿ, ಇಲ್ಲಿ ನೋಡ್ಬೋದು ಅಲ್ಲಿ ಬ್ಲರ್ ಆಗ್ತಿದೆ ಇಲ್ಲಿ. ಸೊ ಈ ತರದ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೈಜ್ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೋಬಹುದು. ಹಿಂಗೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ನನಗೆ ಇವಾಗ ಎಷ್ಟು ಕೊಡ್ತೀನಿ ಇದು ನೋಡಿ, ಫುಲ್ ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ. ನನಗೆ ಒಂದು 50% ಇಟ್ಕೊಳ್ಳೋಣ. ಯೂಶಲಿ 50% ಬೆಸ್ಟ್. ಮತ್ತೆ ಬ್ಲರ್ ತುಂಬಾ ಇದ್ರೂ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಇಷ್ಟು ಬ್ಲರ್ ಅಲ್ಲಿ ನೋಡ್ಕೊಳ್ಳಿ ನೀವು, ಎಷ್ಟು ಬೇಕಷ್ಟು ಈ ತರ ಬ್ಲರ್ ಕೊಡ್ತೀನಿ. ಮತ್ತೆ ಆಂಗಲ್ ಯಾವ ಆಂಗಲ್ ಅಲ್ಲಿ ಬೇಕು, ನನಗೆ ಸೆಂಟರ್ ಇಂದ ಬೇಕಂದ್ರೆ ಏನ್ ಮಾಡ್ತೀನಿ, 0 ಕೊಟ್ಬಿಡಿ, ಅವಾಗ ಸೆಂಟರ್ ಇಂದ ಬರುತ್ತೆ. ಇಲ್ಲ ನನಗೆ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೇಕು ಅಂದ್ರೆ ಈ ತರ ನೀವು ಕೊಡ್ಬೋದು. ಹಿಂಗೆ ಡಿಸ್ಟೆನ್ಸ್ ಎಷ್ಟು ದೂರ ಬೇಕು ನೋಡಿ, ಈ ತರ ಯೂಶಲಿ ಅದನ್ನ 0 ಅಂತಾನೆ ಇಟ್ಬಿಟ್ಟು, ಆಂಗಲ್ 0 ಅಂತ ಇಟ್ಬಿಟ್ಟು ನಿಮ್ಗೆ ಸೈಜ್ ಸ್ವಲ್ಪ ದೊಡ್ಡದು ಮಾಡಿ ನೋಡಿ, ಈ ತರ ಹಿಂಗ್ ಬರುತ್ತೆ. ಹಿಂಗೆ ಇನ್ಶೂರ್ ಏನಾದ್ರು ಬೇಕು, ರೈಟ್. ನೋಡಿ ಈಗ ಈ ತರ ಎಫೆಕ್ಟ್ ಬಂತು. ಇದಕ್ಕೆ ನಾನು ಗ್ರೇಡಿಯಂಟ್ ಎಫೆಕ್ಟ್ ಅನ್ನು ಕೊಡ್ಬೋದು. ಇಲ್ಲಿ ಹೋಗ್ತೀನಿ, ಸಾಲಿಡ್ ಫಿಲ್ ಬದಲು ಗ್ರೇಡಿಯಂಟ್ ಎಫೆಕ್ಟ್ ಅನ್ನು ಕೊಡ್ತೀನಿ. ಗ್ರೇಡಿಯಂಟ್ ಎಫೆಕ್ಟ್ ಅಂತಂದ್ರೆ ನನಗೆ 2 ಕಲರ್ ಮಿಕ್ಸ್ ಆಗುವಂಥದ್ದು. ಇಲ್ಲಿ ನೋಡಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಗ್ರೇಡಿಯಂಟ್ ಸ್ಟಾಪ್ಸ್ ಅಂತ ಇರುತ್ತೆ, ಇದೆಲ್ಲ ತೆಗೆದ್ಬಿಡ್ತೀನಿ. ಇದು 2 ಕಲರ್ ಇಟ್ಕೋತೀನಿ. ಒಂದು ವೈಟ್, ಇನ್ನೊಂದು ಗ್ರೇ. ಬಟ್ ಇಲ್ಲಿ ನನಗೆ ಡೈರೆಕ್ಷನ್ ಅಂತ ಇರುತ್ತೆ, ನಾನು ಸೆಂಟರ್ ಅಂತ ತಗೋತೀನಿ. ಇಲ್ಲಿ ಇದು ಒಂದು ಸೆಂಟರ್, ಇದು ಈ ತರ ಸೆಂಟರ್ ಇದು ಯಾವ್ದು, ಇಲ್ಲಿ ರೇಡಿಯಲ್ ಅಂತ ಕೊಟ್ಬಿಟ್ಟು ಸೆಂಟರ್ ಅಂತ ತಗೊಂಬಿಡೋಣ. ನಿಮಗೆ ನೋಡಿ ಈ ತರ ಬಂತು ನನಗೆ ಎಫೆಕ್ಟ್. ಇನ್ನು ನಿಮ್ಗೆ ಏನಾದ್ರು ಇದು ಜಾಸ್ತಿ ಬೇಕು ಡಾರ್ಕ್ನೆಸ್ ಅಂತಂದ್ರೆ ಇದನ್ನ ನೀವು ಈ ತರ ಮೂವ್ ಮಾಡ್ಕೋಬಹುದು. ಹಿಂಗೆ ನೋಡಿ ಇದೊಂದು ಎಫೆಕ್ಟ್ ಬಂತು. ಸೊ ಇದನ್ನ ನಾವು ಆಕ್ಚುಲಿ ಮೊದಲೇ ಮಾಡಿದ್ರೆ ಎಲ್ಲದಕ್ಕೂ ಆಗ್ಬಿಡೋದು. ಕ್ವಿಕ್ ಏನ್ ಮಾಡ್ತೀನಿ, ಜಸ್ಟ್ ಹಿಂಗೆ ನಾನೇನು ಮಾಡ್ತಿಲ್ಲ, ಜಸ್ಟ್ ಕಂಟ್ರೋಲ್ ಶಿಫ್ಟ್ ಮಾಡ್ತೀನಿ. ಅಥವಾ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಅಷ್ಟೇ. ಹಿಂಗೆ ಅಲೈನ್ ಮಾಡ್ಕೊಳ್ಳಿ. ಆಕ್ಚುಲಿ ಫಸ್ಟ್ ಮಾಡಿದ್ರೆ ಒಟ್ಟಿಗೆ ಎಲ್ಲದೂ ಕಾಪಿ ಮಾಡಬಹುದಿತ್ತು. ಪೇಷನ್ಸ್ ಅಂತೂ ತುಂಬಾ ಬೇಕಿದಕ್ಕೆ. ಬಟ್ ನೀವು 1-2 ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗ್ಬಿಡುತ್ತೆ. ನೋಡಿ ನನ್ಗೆ ಈ ತರ ರೆಡಿ ಆಯ್ತು. ಈ ಕಲರ್ಸ್ ಬೇಕಾದ್ರೆ ನೀವ್ ಏನ್ ಮಾಡ್ಬೋದು, ಇಲ್ಲಿ ಈ ಸ್ವಾಚ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸ್ವಾಚ್ ಮಾಡೋದನ್ನ ಹೇಳ್ಕೊಟ್ಟೆ, ಸೇಮ್ ಅದೇ ತರ ಎಲ್ಲ ಹೋಗ್ಬಿಟ್ಟು ಇನ್ಸರ್ಟ್ ಒಂದು ಶೇಪ್ ಒಂದು ಚಿಕ್ಕದೊಂದು ತಗೊಂಡಿರಿ. ಹಿಂಗೆ ಹಿಂಗೆ ಎಲ್ಲ ಹೋಗ್ಬಿಟ್ಟು ಫಿಲ್ ನಾನು 1-2 ತೋರಿಸ್ತೀನಿ ಅಷ್ಟೇ, ಬೇಕು ನೀವು ಆಮೇಲೆ ಮಾಡ್ಕೊಡಿ. ಅಂದ್ರೆ ಎಲ್ಲ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. 1-2 ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಇದೊಂದೆರಡು ಮಾಡೋಣ. ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇದು ಗ್ರೀನ್. ಇದು ಸೆಲೆಕ್ಟ್ ಮಾಡ್ಬಿಟ್ಟು ಶೇಪ್ ಫಾರ್ಮ್ಯಾಟ್ ಲೈನ್ ನಿಲ್ ಕೊಟ್ಬಿಡಿ. ಲೈನ್ ಇರಬಾರ್ದು, ಚೆನ್ನಾಗಿ ಕಾಣಿಸಲ್ಲ ಲೈನ್ ಇದ್ರೆ. ಇಲ್ಲಿ ಹೋಗ್ಬಿಟ್ಟು ಈ ಕಲರ್ ಕೊಡ್ತೀನಿ ನೋಡಿ, ಇಲ್ಲಿ ಈ ತರ ಬಂತಲ್ವಾ. ನಿಮ್ಗೆ ಏನಾದ್ರು ಅಕಸ್ಮಾತ್ ಇದು ಗ್ರೇಡಿಯಂಟ್ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಗ್ರೇಡಿಯಂಟ್ ಅಂತಂದ್ರೆ 2 ಕಲರ್ ಮಿಕ್ಸ್ ಆಗೋದು. 3 ಗ್ರೇಡಿಯಂಟ್ಸ್ ಕೊಟ್ರೆ ನೋಡಿ ಇಲ್ಲಿ ಬರುತ್ತಲ್ಲ, ಇಲ್ಲಿ ಗ್ರೇಡಿಯಂಟ್. ಇಲ್ಲಿ ಹೋಗ್ಬಿಟ್ಟು ಒಂದು ಈ ಗ್ರೀನ್ ಕಲರ್, ಇನ್ನೊಂದು ನಿಮ್ಗೆ ಅದೇ ಗ್ರೀನ್ ಕಲರ್ ಬಟ್ 3 ಕಲರ್ಸ್ ಅನ್ನು ಕೊಟ್ಬಿಟ್ಟು ಇದನ್ನ ಅದೇ ಗ್ರೀನ್ ತಗೋತೀನಿ. 3 ಕಲರ್ಸ್ ಕೊಡಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಇನ್ನು ಲೈಟ್ ಬೇಕಂದ್ರೆ ಈ ತರ ಲೈಟ್ ಕಲರ್ಸ್ ಈ ತರ ಅದೇ ಗ್ರೀನ್ ಶೇಡಿಂಗ್. ಅಷ್ಟು ಗೊತ್ತಾಗಲ್ಲ ನಿಮ್ಗೆ. ನೋಡಿ ಈ ರೀತಿ ಇದು ಲೈನ್ ಇತ್ತು ಅಂದ್ರೆ ಲೈನ್, ಇದನ್ನು ಲೈನ್ ತೆಗೆದ್ಬಿಡಿ. ನೋಡಿ ಈ ತರ ಇದನ್ನು ಅಷ್ಟೇ. ಇಲ್ಲಿ ಹೋಗ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತೀನಿ, ನೋ ಲೈನ್, ಐ ಡ್ರಾಪರ್ ಸೆಲೆಕ್ಟ್ ಮಾಡ್ತೀನಿ,
ಸಿ. ಸೊ ಈ ರೀತಿ ನನಗೆ ಇಲ್ಲಿ ಏನ್ ಕಲರ್ಸ್ ಇದೆ ಅದನ್ನ ನಾನು ಇಲ್ಲಿ ಕೊಡ್ಬೋದು. ರೈಟ್. ಇಲ್ಲಿ ಐಕಾನ್ಸ್ ಬೇಕಾ? ನಾ ಇಲ್ಲಿ ಹೋಗ್ತೀನಿ ಮತ್ತೆ ಇನ್ಸರ್ಟ್ ಐಕಾನ್ಸ್. ಇಲ್ಲಿ ಯಾವ್ದಾದ್ರು ಒಂದು ಐಕಾನ್ ಜಸ್ಟ್ ಒಂದು ಕ್ವಿಕ್ ಯಾವ್ದೋ ಒಂದು ತಗೋಣ. ಯಾವ್ದಾದ್ರು ಒಂದು ಒಳ್ಳೆ ಐಕಾನ್ ಇದ್ರೆ ತಗೋಣ. ಚಾರ್ಟ್ಸ್ ತರದಿದ್ರೆ ತಗೋಣ, ಇಲ್ಲಾಂದ್ರೆ ಇದೇ ತಗೊಂಬೋಣ. ಇದೊಂದು ಮತ್ತೆ ಇನ್ನೊಂದು ಇದೇ ತಗೋತೀನಿ. ನಿಮ್ಗೆ ಯಾವ್ದು ಓಕೆ ಅನ್ಸುತ್ತೆ ಅದನ್ನು ತಗೊಳ್ಳಿ. ಇಲ್ಲಿ ಇಟ್ಬಿಟ್ಟು ಬೇಕಾದ್ರೆ ಚಿಕ್ಕದ್ ಮಾಡ್ಕೊಳ್ಳಿ ಹಿಂಗೆ. ಸೊ ಇಲ್ಲಿ ನಿಮ್ಗೆ ಏನ್ ಕಲರ್ ಬೇಕು ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ವೈಟ್ ಇದೆ, ನಾನು ಏನ್ ಮಾಡ್ತೀನಿ ಸೆಲೆಕ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಇದೇ ಕಲರ್ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹೋಗ್ಬಿಟ್ಟು ಸೊ ಈ ರೀತಿ ಅದೇ ಕಲರ್ ಕೊಟ್ಟರು ಚೆನ್ನಾಗಿರುತ್ತೆ. ಇನ್ನೊಂದು ಇನ್ಸರ್ಟ್ ಮಾಡ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು ಯಾವ್ದೊಂದು ರ್ಯಾಂಡಮ್ ಆಗಿ ತಗೋತೀನಿ. ಇದೆ ತಗೋಣ. ಅದೊಂದು ರ್ಯಾಂಡಮ್ ತಗೊಂಡಿದ್ದೀನಿ. ನಿಮ್ಗೆ ಅಪ್ರೋಪ್ರಿಯೇಟ್ ಯಾವ್ದು ಆಗುತ್ತೆ ಅದನ್ನ ನೀವು ಇನ್ಸರ್ಟ್ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಅದೇ ನೋಡಿ ಈ ರೀತಿ ನಾನು ಎಲ್ಲದಕ್ಕೂ ಕಲರ್ ಚೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನನಗೆ ಇಲ್ಲಿ ಈ ಒಂದು ಟೆಕ್ಸ್ಟ್ ಇದೆಯಲ್ಲ, ಯೂಶಲಿ ನೀವು ಅದೇ ಕಲರ್ ಕೊಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹೋಗ್ಬಿಟ್ಟು ಇದನ್ನ ಏನ್ ಮಾಡ್ತೀನಿ ಕೆಳಗೆ ಕೊಡ್ತೀನಿ. ನಿಮಗೆ ಟೆಕ್ಸ್ಟ್ ಬಾಕ್ಸ್ ತಗೊಳ್ಳಿ, ಯಾವುದೇ ಟೆಕ್ಸ್ಟ್ ಇದ್ರು ನಾನು ಟೆಕ್ಸ್ಟ್ ಬಾಕ್ಸ್ ತಗೊಳ್ಳಿ. ಇಲ್ಲಿ ಇದು ಟೆಕ್ಸ್ಟ್ ಬಾಕ್ಸ್. ಇಲ್ಲಿ ಹೋಗ್ಬಿಟ್ಟು ನೋಡಿ ಸ್ಟೆಪ್ 01 ಏನ್ ಮಾಡಿ ಅಂದ್ರೆ ಬೋಲ್ಡ್ ಏರಿಯಲ್ ಏನ್ ಬೇಕಾದ್ರೆ ಇಲ್ಲೇ ನಿಮ್ಗೆ ಇಟ್ಕೊಂಡು ಇದೇ ಕಲರ್ ಬೇಕಂದ್ರೆ ನೋಡಿ, ನೀವು ಒಂದ್ಸತಿ ಸ್ವಾಚ್ ನಾನು ಏನ್ ಕೇಳಿದೆ ಅಂದ್ರೆ ಈ ಸ್ವಾಚ್ ಕ್ರಿಯೇಟ್ ಮಾಡಿದ್ರೆ ಎಲ್ಲದ ಇಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಇದೆಯಲ್ಲ ಇದು ಈ ತರ. ನನಗೆ ಫಾಂಟ್ ಕಲರ್ ಇಲ್ಲಿ ಟೆಕ್ಸ್ಟ್ ಕಲರ್ ಇದೆ, ಲೌಡ್ ನ ಇದನ್ನ ಕೊಡ್ತೀನಿ ನೋಡಿ, ಇದೇ ಕಲರ್ ಇಲ್ಲಿ ಇರುತ್ತೆ. ಅದಕ್ಕೆ ಏನಾದ್ರು ನನಗೆ ಟೆಕ್ಸ್ಟ್ ಬೇಕಂದ್ರೆ ಇಲ್ಲಿ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ ಇದೇ ತರ ಇಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ಟೆಕ್ಸ್ಟ್ ಇಯರ್. ಇದನ್ನ ಬ್ಲಾಕ್ ಮಾಡ್ಬಿಡೋಣ, ಯಾಕಂದ್ರೆ ಯೂಶಲಿ ನಮ್ಗೆ ರೀಡಿಂಗ್ ಟೆಕ್ಸ್ಟ್ ಏನಿದೆ ಅದೇ ತರ ನಾರ್ಮಲ್ ಆಗಿರ್ಬೇಕು. ಹಿಂಗೆ ಬೇಕಾದ್ರೆ ನೀವು ಫಾಂಟ್ ಸೈಜ್ ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಹಿಂಗೆ ಈ ರೀತಿ ಹಿಂಗ್ ಮಾಡ್ಬೋದು. ಸೊ ಇದನ್ನ ನಾನು ಬೇಕಿದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದನ್ನ ಕಂಟ್ರೋಲ್ ಶಿಫ್ಟ್ ಹಿಂಗ್ ಮಾಡ್ಕೊಂಡು ಇದನ್ನ ಇಲ್ಲಿ ಹಿಂಗ್ ಇಡ್ಬೋದು. ಸೊ ಇಲ್ಲಿ ಏನ್ ಕಲರ್ ಇದೆ ಇದೇ ಕಲರ್ ನಾ ಇಲ್ಲಿ ಏನ್ ಮಾಡ್ತೀನಿ ಸ್ಟೆಪ್ 8 ಅಂತಿದೆ, ಸ್ಟೆಪ್ 8 ಕೊಡ್ತೀನಿ. ಇದೇ ಬ್ಲೂ ಕಲರ್ ಅಲ್ಲಿ ಬೇಕಂದ್ರೆ ಮತ್ತೆ ಫಾಂಟ್ ಈ ಬ್ಲೂ ಕಲರ್ ಅಲ್ಲಿ ಕೊಡ್ತೀನಿ ನೋಡಿ. ಈ ರೀತಿ ನಾನು ಕೊಟ್ಟಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ. ಸೊ ಇಲ್ಲ ಇದನ್ನು ಕೂಡ ಹಿಂಗ್ ಮಾಡಿದೆ. ಸೊ ಇದೇ ತರ ನೀವು ಒಂದು ಐಡಿಯಾಸ್ ಇಟ್ಕೊಂಡು ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ನೀವು ಮಾಡ್ಬೋದು. ಎಷ್ಟೊಂದಿದೆ, ನಾನು ಅದಕ್ಕೆ ನಿಮ್ಗೆ ಒಂದಷ್ಟು ಸ್ಯಾಂಪಲ್ಸ್ ಕೊಟ್ಟಿದ್ದೀನಿ. ಇದು ಬಿಟ್ಟು ನಿಮ್ಗೆ ತುಂಬಾ ಇದಾವೆ. ಇಂಟರ್ನೆಟ್ಗೆ ಹೋಗ್ಬಿಟ್ರೆ ನಿಮ್ಗೆ ಎಷ್ಟೊಂದು ಸಿಗ್ತೇವೆ ನೋಡಿ. ಈ ತರ ಮಾಡ್ಬೇಕಾ, ಇದನ್ನು ಈಸಿ ಮಾಡ್ಬೋದು. ಇದಕ್ಕೆ ನೋಡಿ ಇದಕ್ಕೊಂದು ಶೇಪ್ ಇದು ಹೆಂಗ್ ಮಾಡ್ಬೋದು ಇಲ್ಲಿ ಹೋದ್ರೆ. ಅದಕ್ಕೆ ನೀವ್ ಏನ್ ಮಾಡಿ ಅಂದ್ರೆ ಫಸ್ಟ್ ಶೇಪ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಶೇಪ್ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತಂದ್ರೆ ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕಾದ್ರೆ ಈಸಿಗೆ ಮಾಡ್ಬೋದು. ನೋಡಿ ಇಲ್ಲಿ ಹೋದ್ರೆ ಇಲ್ಲಿ ಯಾವ್ದೊಂದು ನೋಡಿ ಇಲ್ಲಿ ಇದನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಈ ತರ ಕ್ರಿಯೇಟ್ ಮಾಡ್ಕೊಂಡು ಹಿಂಗೆ ಅಲೈನ್ ಮಾಡ್ತಾ ಹೋಗ್ಬೋದು. ಈ ತರ ಏನ್ ಮಾಡ್ಬೇಕು ಅಂದ್ರೂ ಮಾಡ್ಬೋದು. ಸೊ ನಿಮ್ಗೆ ಅದ್ರೊಳಗಡೆ ಏನಾದ್ರು ಇನ್ನೂ ಒಂದು ಇಮೇಜ್ ತರ ಅದ್ರೊಳಗಡೆ ಇನ್ನೊಂದು ಬಾಕ್ಸ್ ಬೇಕಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ ಫಿಲ್ ವೈಟ್ ಕೊಡ್ತೀನಿ ಅಥವಾ ನೋ ಫಿಲ್ ಕೊಡ್ತೀನಿ. ಶೇಪ್ ಥಿಕ್ನೆಸ್ ಕೊಟ್ಬಿಡ್ತೀನಿ ಈ ತರ. ಮತ್ತೆ ಇದನ್ನ ನಾನು ಏನ್ ಮಾಡ್ತೀನಿ ಸ್ವಲ್ಪ ಚಿಕ್ಕದ್ ಮಾಡ್ಕೋತೀನಿ, ಶಿಫ್ಟ್ ಹಿಡ್ಕೊಂಡು ನೋಡಿ ಇದು ಸೆಂಟರ್ ಈ ತರ. ಇದಕ್ಕೆ ನಾನು ಹೋಗ್ಬಿಟ್ಟು ಯಾವ್ದೋ ಒಂದು ಕಲರ್ ಕೊಡ್ತೀನಿ ಈ ತರ. ಮತ್ತೆ ಅದಕ್ಕೆ ಗ್ರೇಡಿಯಂಟ್ ಬೇಕಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ ಗ್ರೇಡಿಯಂಟ್ ಕಲರ್, ಗ್ರೇಡಿಯಂಟ್ ಕೊಡಿ ನನಗೆ ಈ ತರ ಗ್ರೇಡಿಯಂಟ್ ಕಲರ್. ನನಗೆ ಇವಾಗ ಲೀನಿಯರ್ ಅಂದ್ರೆ ಫ್ಲಾಟ್ ಆಗಿರೋದು, ರೇಡಿಯಲ್ ಅಂದ್ರೆ ರೌಂಡ್ ಆಗಿರೋದು. ಆ ತರ ನಂಗೆ ಈಗ ಹೋಗ್ಬಿಟ್ಟು ನನಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ನ ಇಲ್ಲಿ ಕೊಟ್ಬಿಟ್ಟು ಈ ರೀತಿ ನಾನು ಇದನ್ನ ಮಾಡ್ಬೋದು. ಇಲ್ಲೂ ಅಷ್ಟೇ, ಇಲ್ಲೇನ್ ಕಲರ್ ಕೊಡ್ತೀನಿ ಔಟ್ಲೈನ್ ಅದೇ ಕಲರ್ ಕೊಟ್ರೆ ಚೆನ್ನಾಗಿರುತ್ತೆ. ಲೈನ್ ಔಟ್ ನೋಡಿ, ಈ ಕಲರ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈ ರೀತಿ. ಇನ್ನೊಂದು ಬೇಕಂದ್ರೆ ಇಲ್ಲೊಂದು ಸೆಲೆಕ್ಟ್ ಮಾಡ್ತೀನಿ. ನೀವು ಇಲ್ಲಿ ಒಳಗಡೆ ಏನ್ ಕಲರ್ ಕೊಡ್ತೀರಾ ನೋಡಿ, ಇಲ್ಲಿ ಕ್ವಿಕ್ ಆಗಿ ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಪಿಂಕ್ ಕೊಡ್ತೀನಿ. ಇದು ಸೆಲೆಕ್ಟ್ ಮಾಡ್ಬಿಟ್ಟು ಲೈನ್ ಕೂಡ ಅದೇ ಪಿಂಕ್ ಕೊಟ್ರೆ ಹೋಗ್ಬಿಟ್ಟು
ನೋಡಿ ಈ ರೀತಿ ನೀವು ಮಾಡಬಹುದು. ಮತ್ತೆ ಐಕಾನ್ಸ್ ಬೇಕಂದ್ರೆ ನಾ ಎಲ್ಲಿ ಹೋಗ್ತೀನಿ, ಇನ್ಸರ್ಟ್ ಐಕಾನ್ಸ್, ಯಾವ್ದೋ ಒಂದು ಐಕಾನ್, ನಿಮ್ಗೆ ಯಾವ್ದು ಐಕಾನ್ ಬೇಕೋ ಅಲ್ಲಿ ತಗೋಬಹುದು. ಇಲ್ಲಿ ತಗೋಣ ಬುಕ್ಸ್, ಮತ್ತೆ ಇನ್ನೊಂದು ಇದೆ ತಗೋಣ. ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ ಇಟ್ಬಿಟ್ಟು ಅದನ್ನ ಯೂಶಲಿ ನಾವು ವೈಟ್ ಕಲರ್ ಕೊಡ್ತೀವಿ. ಇನ್ ಕೇಸ್ ಏನಾದ್ರು ಲೈಟ್ ಕಲರ್ ಇತ್ತು ಅಂದ್ರೆ ಅದನ್ನ ನೀವು ಇನ್ಕ್ರೀಸ್ ಮಾಡಿ, ಯಾವ್ದೊಂದು ಕಲರ್ ಬೇಕಂದ್ರೆ. ರೈಟ್. ಸೊ ಈ ರೀತಿ ನಾನು ಇನ್ಫೋಗ್ರಾಫಿಕ್ಸ್ ಅನ್ನ ಮಾಡ್ಬೋದು. ಸೊ ಮತ್ತೊಮ್ಮೆ ಇನ್ಫೋಗ್ರಾಫಿಕ್ಸ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಒಂದು ಡೇಟಾನ ವಿಜುವಲಿ ನಾ ಹೆಂಗ್ ತೋರಿಸ್ತೀನಿ ಅಂತ ಅಷ್ಟೇ. ಸೊ ಇದಕ್ಕೆ ನಾವು ಇನ್ಫೋಗ್ರಾಫಿಕ್ಸ್ ಅಂತ ಕರಿತೀವಿ. ಸೊ ಈ ತರ ತುಂಬಾ ಇದಾವೆ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ, ವರ್ಕೌಟ್ ಮಾಡಿ, R&D ಮಾಡಿ. ಸೊ ಇದರಿಂದ ನೀವು ತುಂಬಾ ವಿಷಯ ಕಲಿಬಹುದು. ಓಕೆ, ರೈಟ್. ನಾನು ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಈ ಟಾಪಿಕ್ ನಿಮ್ಗೆ ಉಪಯೋಗ ಆಗುತ್ತಾ, ಮತ್ತೆ ಹೆಂಗಿತ್ತು ಈ ಸೆಷನ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ನಮ್ಗೆ ನಿಮ್ ಕಮೆಂಟ್ ಅನ್ನ ಕೊಟ್ರೆ ನನಗೂ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಗುಡ್ ಮಾರ್ನಿಂಗ್ ಸರ್. ತುಂಬಾ ಯೂಸ್ಫುಲ್ ಆಗಿತ್ತು. ಆಕ್ಚುಲಿ ಇಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡೋದು ಅಂತ ಒಂದು ಮೈಂಡೇ ಇರ್ಲಿಲ್ಲ. ಇವತ್ತು ನೋಡಿದ್ರೆ ನಾವು ಮಾಡೋ ಕೆಲಸದಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ತುಂಬಾ ಯೂಸ್ಫುಲ್ ಆಗಿತ್ತು ಈ ಸೆಷನ್. ತುಂಬಾ ಖುಷಿನೂ ಆಗ್ತಾ ಇದೆ ಇದನ್ನ ಕಲ್ತಿರೋದು. ನಾವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಸೊ ನಾವ್ ಇದನ್ನ ವಾಟ್ಸ್ಆಪ್ ಅಲ್ಲಿ ಇವಾಗ ಒಂದು ಇಮೇಜ್ ಹಾಕ್ಬೇಕಂದ್ರೆ ಪವರ್ ಪಾಯಿಂಟ್ ಇಂದ ಹೇಗ್ ತೆಗ್ದಾಕೋದು ಅದನ್ನ? ಏನ್ ವಾಟ್ಸಪ್ ಅಲ್ಲಿ ಹಾಕ್ಬೇಕು ಅಂದ್ರೆನಾ ಏನಿಲ್ಲ, ಇಲ್ಲಿ ನೀವೇನ್ ಮಾಡಿ, ಸೆಲೆಕ್ಟ್ ಮಾಡಿ, ಕಾಪಿ ಮಾಡಿ ಅಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿ ಅಷ್ಟೇನೆ. ಅಂದ್ರೆ ನೀವು ಸಿಸ್ಟಮ್ ಅಲ್ಲಿ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ನೋಡಿ ಇನ್ನೊಂದು ನಾನು ನಿಮ್ಗೆ ಇನ್ನೊಂದು ತೋರಿಸ್ಬಿಡ್ತೀನಿ ಕ್ವಿಕ್ ಆಗಿ. ಲೆಟ್ ಮಿ ಶೇರ್ ದ ಸ್ಕ್ರೀನ್. ಇನ್ನೊಂದು ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಒಂದು ಇನ್ಫೋಗ್ರಾಫಿಕ್ಸ್ ಕ್ರಿಯೇಟ್ ಮಾಡ್ಕೊಂಡೆ. ಓಕೆ, ಇದನ್ನ ನಾನು ವಾಟ್ಸಪ್ ಅಲ್ಲಿ ಕಳಿಸ್ಬೇಕು ಅಥವಾ ನಾನು ಬೇರೆ ಎಲ್ಲ ಯೂಸ್ ಮಾಡ್ಬೇಕು ಅಂದ್ರೆ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂಗೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಸೇವ್ ಪಿಕ್ಚರ್ ಆಸ್ ಅನ್ನು ಕೊಡಿ. ಅದೇನತ್ತೆ ಪಿಕ್ಚರ್ ಆಗಿ ಸೇವ್ ಆಗ್ಬಿಡುತ್ತದು. ಇದನ್ನ ನಾನು ಬೇಕಾದ್ರೆ ಯಾರಿಗಾದ್ರೂ ಕಳಿಸ್ಬೋದು ಇಮೇಜ್ ಆಗಿ. ಸೇವ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ನೋಡಿ ಇದನ್ನ ಇಲ್ಲ ನಾನು ಸೇವ್ ಮಾಡ್ತೀನಿ, ಪಿಕ್ಚರ್ ಆಗಿ ಸೇವ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಎರಡು ತರ ಇರುತ್ತೆ ನನಗೆ, JPEG ಮತ್ತೆ PNG ಸೇವ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ನೋಡಿ ಎರಡೂ ನಾವು ತೋರಿಸ್ತೀನಿ. PNG ಫಾರ್ಮ್ಯಾಟ್ ಅಂತ ಕೊಡ್ತೀನಿ, ಸೇವ್. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಸೇವ್ ಪಿಕ್ಚರ್ ಆಸ್ JPEG ಅಂತಾನು ಸೇವ್ ಮಾಡ್ತೀನಿ. ನೋಡಿ JPEG ಫಾರ್ಮ್ಯಾಟ್, ಇಲ್ಲಿ JPEG ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಎರಡು ತರ ನಾನು ಸೇವ್ ಮಾಡಿದೆ. ಇಲ್ಲಿ ಹೋಗ್ಬಿಟ್ಟು Ctrl M, ಇವಾಗ ಎರಡನ್ನೂ ತಗೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲೆಲ್ಲ ಸೇವ್ ಆಗಿರುತ್ತೆ ನೋಡಿ, ಇದು PNG ಫಾರ್ಮ್ಯಾಟ್, ಇದನ್ನ ತಗೋತೀನಿ. ಓಕೆ, ಡ್ರ್ಯಾಗ್ ಮಾಡ್ಬಿಟ್ಟು ನಾನು ಇಲ್ಲಿ ಡ್ರಾಪ್ ಮಾಡ್ಬೋದು. ನೋಡಿ ಇದು PNG ಫಾರ್ಮ್ಯಾಟ್. JPEG ಫಾರ್ಮ್ಯಾಟ್ ನೋಡಿ ಇಲ್ಲಿದೆ, ಇದು JPEG ಫಾರ್ಮ್ಯಾಟ್. ಇದಕ್ಕೂ ಅದಕ್ಕೆ ಏನ್ ಡಿಫ್ರೆನ್ಸ್ ನಾನು ತೋರಿಸ್ತೀನಿ ನೋಡಿ. JPEG ಅಂತಂದ್ರೆ ನೋಡಿ ಇದು ವೈಟ್ ಬ್ಯಾಕ್ ಗ್ರೌಂಡ್ ಇದೆ, ಇಲ್ಲಿ ನೋಡ್ಬೋದು. ಅದೇ PNG ಆದ್ರೆ ನಿಮ್ಗೆ ಇದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್. ಇದು ನಾನು ಫ್ರಂಟ್ ತಗೊಂಡ್ಬರ್ತೀನಿ. ನೋಡಿ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ ನಿಮ್ಗೆ. ನೋಡಿ ಇದನ್ನ ಈ ಇಮೇಜ್ ಮೇಲೆ ಇಡ್ತೀನಿ. ನೋಡಿ ಇಲ್ಲಿ ನೋಡಿ ಗೊತ್ತಾಗ್ತಿದೆಲ್ಲ ನಿಮ್ಗೆ, ಟ್ರಾನ್ಸ್ಪರೆಂಟ್ ಇದೆ. ಅದೇ ನಾನು JPEG ಫಾರ್ಮ್ಯಾಟ್ ಇದೆಯಲ್ಲ, ಇಲ್ಲಿ ನಂಗೆ JPEG ಫಾರ್ಮ್ಯಾಟ್ ಇದೆ ನೋಡಿ, ಇದೆಲ್ಲ ಇದು JPEG ಫಾರ್ಮ್ಯಾಟ್. ಇದು ನೋಡಿ ಅದೇ ಒಂದು ಇಮೇಜ್ ಮೇಲೆ ಇಟ್ರೆ ನೋಡಿ ವೈಟ್ ಬ್ಯಾಕ್ ಗ್ರೌಂಡ್ ಹಿಂಗಾಗುತ್ತೆ. ಸೊ ಈ ರೀತಿ ಕೂಡ ನೀವು ಮಾಡಬಹುದು. ಅಂದ್ರೆ ಒಂದು ಇಮೇಜ್ ತರನು ನೀವು ಸೇವ್ ಮಾಡ್ಕೋಬಹುದು. ಯೂಶಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ಬೇಕಂದ್ರೆ PNG ಅಂತ ಸೇವ್ ಮಾಡ್ಕೊಳ್ಳಿ. ಓಕೆ, ಭರತ್, ಮಹೇಶ್, ಮನು, ರಾಘವೇಂದ್ರ, ಹೇಗೆ ಅನಿಸ್ತು ಸೆಷನ್? ಸರ್ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ತುಂಬಾ ಯೂಸ್ ಆಗುತ್ತೆ. ತುಂಬಾ ಯೂಸ್ಫುಲ್ ಆಯ್ತು ಸರ್ ನಮಗೆ. ಸಿಂಗಲ್ ಪೇಜಸ್ ನನ್ನ ಪಾಲಿಸಿ ಹೇಳಿ ಸರ್, ಹೇಳಿ ಭರತ್. ಇಲ್ಲ ರಾಘವೇಂದ್ರ ಸರ್ ಮಾತಾಡ್ತಾ ಇದ್ರು, ರಾಘವೇಂದ್ರ ಹೇಳಿ. ಏನಿಲ್ಲ, ನಮಗೆ ಭಾರಿ ಯೂಸ್ಫುಲ್ ಆಗುತ್ತೆ ಸರ್ ಇದು. ಯಾಕೆಂದ್ರೆ ನಮ್ಮಲ್ಲಿ ಒಂದೊಂದ್ಸಲ ಸಿಂಗಲ್ ಪೇಜ್ ಪ್ರೆಸೆಂಟೇಷನ್ಸ್ ಗೆಲ್ಲ ಮಾಡ್ತಾ ಇರ್ತೀವಿ, ಸೆಮಿನಾರ್ಸ್ಗೆಲ್ಲ.
ಓಕೆ. ಅಪ್ರೋಚಸ್ ಇದಕ್ಕೆಲ್ಲ ಬಹಳಷ್ಟು ಯೂಸ್ ಆಗುತ್ತೆ ಇದು. ಬಹಳ ಹೆಲ್ಪ್ಫುಲ್ ಆಯ್ತು ಸರ್. ಎಷ್ಟೋ ಇನ್ಫಾರ್ಮೇಶನ್ ನಾವು ಲಾಂಗ್ ಪ್ರೊಸೆಸ್ ಅಲ್ಲಿ ಮಾಡ್ತಾ ಇದ್ವಿ, ಬಟ್ ಇಷ್ಟು ಶಾರ್ಟ್ ಪ್ರೊಸೆಸ್ ಅಲ್ಲಿ ಇಷ್ಟೊಂದು ಮಾಡ್ಬೋದು ಅಂತ. ಯಾಕಂದ್ರೆ ನಾವು ಏನೇನೋ R&D ಮಾಡ್ತಾ ಇದ್ವಿ ಒಂದೊಂದ್ಸರಿ, ಬಟ್ ಇವಾಗ ಭಾರಿ ಯೂಸ್ ಆಯ್ತು. ಖಂಡಿತ ಸರ್. ನನ್ ಇನ್ನ ಇದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಖಂಡಿತ ನನ್ನ ಪಾಲಿಸಿ ಏನಂದ್ರೆ ಯಾವ್ದೇ ವಿಷಯ ಆಗ್ಲಿ ಕಾಂಪ್ಲೆಕ್ಸ್ ಇರೋದನ್ನ ಸಿಂಪಲ್ ಆಗಿ ಹೇಗ್ ಮಾಡ್ಬೋದು ಅಷ್ಟೇ. ಅದು ನನ್ನ ಒಂದು ಪಾಲಿಸಿ. ನೀವ್ ಯಾವ್ದೇ ನಮ್ ಟಾಪಿಕ್ ನೋಡಿ, ನಾವು ತುಂಬಾ ಕಾಂಪ್ಲೆಕ್ಸ್ ಯಾವ್ದು ತೋರ್ಸಕ್ ಹೋಗಲ್ಲ. ಯಾಕಂದ್ರೆ ಹೌದು. ನಿಮ್ಗೆ ಏನಾಗುತ್ತೆ, ತುಂಬಾ ಕಾಂಪ್ಲೆಕ್ಸಿಟಿ ಅಂತ ಬಂದಾಗ ಅದನ್ನ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ. ಹೌದೌದು. ಸೊ ಇನ್ಫೋಗ್ರಾಫಿಕ್ಸ್ ನಾನು ಎಷ್ಟೋ ವಿಡಿಯೋಸ್ ಗಳು ನೋಡಿದೀನಿ, ತುಂಬಾ ಜನ ಏನೇನೆಲ್ಲ ಇದು ತುಂಬಾ ಕಾಂಪ್ಲೆಕ್ಸ್ ಅಂತ ತೋರಿಸ್ತಾರೆ. ನಾನ್ ಅದನ್ನ ಸಿಂಪಲ್ ಆಗಿ ಹೆಂಗ್ ಮಾಡೋದು, ನಿಮ್ಗೆ ಯಾವ್ದೇ ಆಗ್ಲಿ ನೋಡಿ, ಸಿಂಪ್ಲಿಸಿಟಿ ಸಿಂಪಲ್ ಆಗಿದ್ರೆ ನಿಮ್ಗೆ ಅದು ಮಾಡೋಕ್ಕೂ ಖುಷಿ ಆಗುತ್ತೆ, ಅದು ನೋಡೋರ್ಗೂ ಖುಷಿ ಆಗುತ್ತೆ. ಕಾಂಪ್ಲೆಕ್ಸ್ ಆಗಿ ಮಾಡ್ಬಿಟ್ರೆ ನೋಡೋರ್ಗು ಒಂಥರ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ. ಹೌದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಸರ್, ತುಂಬಾ ಸಂತೋಷ. ಬಟ್ ಹೇಗ್ ಅನ್ಸಿದೆ ನಿಮ್ಗೆ ಈ ಸೆಷನ್ಸ್ ಎಲ್ಲ? 5 ದಿನ ಆಗೋಯ್ತು. ಕ್ಲಾಸ್ ಬಹಳಷ್ಟು ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದೀವಿ, ಬನ್ನಿ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಅಂತ. ದೆನ್ ಯು ಕ್ಯಾನ್ ಡಿಸೈಡ್ ಯಾವ ಕೋರ್ಸ್ ಮಾಡ್ಕೋಬೇಕು, ಫರ್ದರ್ ನೀವು ಡಿಸೈಡ್ ಮಾಡ್ಕೋಬಹುದು. ಬೇಸಿಕ್ಸ್ ಗೊತ್ತಿದ್ರೆ ಇನ್ನ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನಾನು ಬರೋದಕ್ಕೆ ಹೇಳ್ತಾ ಇದೀನಿ. ಎಷ್ಟೋ ಜನ ದೇ ಆರ್ ಮಿಸ್ಸಿಂಗ್ ಔಟ್ ಅಷ್ಟೇ. ಇರ್ಲಿ ಸರ್, ತೊಂದ್ರೆ ಇಲ್ಲ. ನಾವು ಯಾರಿಗೂ ಫೋರ್ಸ್ ಮಾಡಕ್ಕಾಗಲ್ಲ. ಆಮೇಲೆ ಮಾರ್ಕೆಟಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಆಯ್ತಾ? ನಾನು ಇಲ್ಲಿ ಏನ್ ಶೇರ್ ಮಾಡ್ತಾ ಇದ್ದೀನಿ, ಇದನ್ನ ಆದಷ್ಟು ನಾವು ಕಮರ್ಷಿಯಲಿ ಏನ್ ಅಷ್ಟೊಂದೇನು ಇದ್ ಮಾಡ್ತಿಲ್ಲ. ಬಟ್ ಮಾರ್ಕೆಟಿಂಗ್ ಆದ್ರೆ ನಮಗೂ ಒಳ್ಳೇದೇನೆ, ಬಿಸ್ನೆಸ್ ಆದ್ರೆ. ಬಟ್ ಅದು ಬಿಟ್ಟು ಯಾರು ಬರ್ತಾರಲ್ವಾ ನಮ್ಮಲ್ಲಿ 30 ಡೇಸ್ ಇದನ್ನ ಇಷ್ಟು ಪ್ರಯತ್ನ ಮಾಡೋದು ತುಂಬಾ ಕಷ್ಟ ಸರ್. ಯಾಕಂದ್ರೆ ಒಂದು ಟಾಪಿಕ್ ಮಾಡಕ್ಕೇನೆ ಒಂದ್ ತಿಂಗಳೆಲ್ಲ ಯೋಚನೆ ಮಾಡ್ತಾರೆ. ಬಟ್ 30 ಟಾಪಿಕ್ಸ್ ನಾವು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ನಾಟ್ ಎ ಜೋಕ್. ತುಂಬಾ ಕಷ್ಟ ಅಂದ್ರೆ, ಆದ್ರೂ ಕೂಡ ನಾವು ಮಾಡ್ಬೇಕು ಅಂತ ಒಂದು ಹಠ. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಈ ತರ ಎಲ್ಲ ಮಾಡೋದು ತುಂಬಾ ರೇರ್. ವೆಬಿನಾರ್ಸ್ ಕಂಡಕ್ಟ್ ಮಾಡಕ್ಕಿಂತ ತುಂಬಾ ಹಿಂಜಾಗಿತಾರೆ. ನಾನು ಮಾಡ್ಲೇಬೇಕು ಅಂತ ಒಂದು ಹಠ ತೊಟ್ಟು ಮಾಡ್ತಾ ಇದ್ದೀನಿ. ಆದಷ್ಟು ಎಷ್ಟಾಗತ್ತೆ ಅಷ್ಟು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಕಂಪ್ಲೀಟ್ 30 ಡೇಸ್ ವೆಬಿನಾರ್ ಅಲ್ಲಿ. ಶೋರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಹೇಳಿ. ಸರ್ ನೆನ್ನೆದು ನನ್ಗೆ ವಿಡಿಯೋ ಸಿಕ್ಕೇ ಇಲ್ಲ. ಇಲ್ಲ. ಡೇ 2 ಮಾತ್ರ ಇತ್ತು ಅಷ್ಟೇ. ಇಲ್ಲ ಆ ವಿಡಿಯೋಸ್ ಇವತ್ತೆಲ್ಲ ಅಪ್ಲೋಡ್ ಆಗುತ್ತೆ. ಯಾಕಂದ್ರೆ 2 ಡೇಸ್ ಹಬ್ಬ ಇತ್ತು, ಕೆಲವರೆಲ್ಲ ರಜಾ ಇದ್ರಲ್ಲ. ಸೊ ಹಂಗಾಗಿ ವಿದ್ಯಾ ಅವ್ರು ಅಪ್ಡೇಟ್ ಮಾಡ್ತಾರೆ. ಅವ್ರು ಆಕ್ಚುಲಿ ಮಾಡಕ್ ಆಗಿಲ್ಲ, ಅವರು ಸ್ವಲ್ಪ ಬಿಸಿ ಇದ್ರೆ. ಆಕ್ಚುಲಿ ಅಂತ ಬಿಸಿ ಸ್ಕೆಡ್ಯೂಲ್ ಎಲ್ಲ ಅವ್ರಿಗೆ ತಗೊಳಕ್ ಹೇಳಿದ್ದೆ ನಾನು. ಯಾಕಂದ್ರೆ ಅವರು ವರ್ಡ್ ಮತ್ತೆ ಪವರ್ ಪಾಯಿಂಟ್ ಎಕ್ಸ್ಪರ್ಟ್ ಅವರು. ಸೊ ಅವ್ರ ಕೈಲೇ ಮಾಡ್ಸೋಣ ಅಂದ್ಬಿಟ್ಟು ನಾನು ಮಾಡಿದ್ದು. ಸೊ ಇವತ್ತು ನಿಮ್ಗೆ ಎಲ್ಲಾ ವಿಡಿಯೋಸ್ ಆಗುತ್ತೆ. ಇವತ್ತಿಂದ ಎಲ್ಲಾ ವಿಡಿಯೋಸ್ ನಿಮ್ಗೆ ಬರುತ್ತೆ ನಿಮ್ಗೆ ಫೋಲ್ಡರ್ಸ್ ಅಲ್ಲಿ. ಸರ್ ಲ್ಯಾಪ್ಟಾಪ್ ಅಲ್ಲಿ ಯಾವ ತರ ನೋಡೋದು ಇದ್ ಮಾಡ್ತೀವಿ ಅಂತ ಹೇಳಿದ್ರಿ. ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೋದು ಸರ್. ನಿಮ್ಗೆ ನೀವು ಡೈರೆಕ್ಟ್ ಓಕೆ, ನಿಮ್ಗೆ ಒಂದ್ ಕೆಲಸ ಮಾಡ್ತೀನಿ, ಒಂದ್ ನಿಮಿಷ ಹಂಗೆ ರೀ. ನಾನು ನಿಮ್ಗೆ ಈ ಆಪ್ದು ಒಂದು ಲಿಂಕ್ ಕಳಿಸ್ತೀನಿ ನಿಮ್ಗೆ. ಓಕೆ, ಹಿಂಗೆ ರೀ, ನಾನು ಕಳಿಸ್ತೀನಿ. ಸೊ ಇಲ್ಲಿ ನಾನು ನಿಮ್ಗೆ ನಾವು ಯೂಸ್ ಮಾಡ್ತಿರೋದು ಕಂಪನಿ ಲ್ಯಾಪ್ಟಾಪ್ಸ್. ಸೊ ಏನ್ ನೋಡ್ಬೋದು. ಇದು ನಿಮ್ಗೆ ಏನು ಆಪ್ ಅಥವಾ ಏನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನಿಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕಳಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಎವ್ರಿವನ್ ಮಾಡ್ತೀನಿ ನೋಡಿ. ಇಲ್ಲಿದೆಲ್ಲ ಇದು web.classplus.app.com ಅಂತಿದೆಲ್ಲ. ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಅದು ಒಂದು ಆರ್ಗನೈಸೇಷನ್ ಕೋಡ್ ಕೇಳುತ್ತೆ. ಅಂದ್ರೆ ನಮ್ಮ ಕಂಪ್ನಿ ಕೋಡ್ DWLTP ಅಂತ ಕೊಟ್ಬಿಡಿ. DWLTP ಇದು ಆರ್ಗನೈಸೇಷನ್ ಕೋಡ್. ಇದನ್ನ ಕೊಟ್ರೆ ನಿಮ್ಗೆ ನಿಮ್ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನೀವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೊಬೈಲ್ ನಂಬರ್ ಕೊಟ್ರೆ ಕಂಪ್ಲೀಟ್ ನಿಮ್ಗೆ ಆಪ್ ಅಲ್ಲಿ ಏನಿದೆ ಅದೇ ತರ ನಿಮ್ಗೆ ಸ್ಕ್ರೀನ್ ಬರುತ್ತೆ. ಸೊ ನೀವು ಸಿಸ್ಟಮ್ ಅಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ರೈಟ್. ಇವಾಗ ನೀವು ಆ ಗೇರ್ ಆಪ್ಷನ್ ತೋರ್ಸಿದ್ರಲ್ಲ, ಅದು ಆ ತರದ್ರಲ್ಲಿ ಈಗ ಮಿರರ್ ಆಪ್ಷನ್ ಅಂತ ಏನು ಬರೋದಿಲ್ವಾ? ಮಾಡ್ಬೋದು. ನೀವು ಅದನ್ನೇ ಕಾಪಿ ಮಾಡಿ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಆಯ್ತು. ಇವಾಗ ಏನಿದೆಯಲ್ಲ ನೋಡಿ, ಅದನ್ನ ತೋರಿಸ್ಬಿಡ್ತೀನಿ ನಿಮಿಷ. ಸೊ ಡಿಸ್ಕಸ್ ಮಾಡ್ತಾ ಹೋದ್ರೆ ಒಂದ್ ದಿನ ಎಲ್ಲ ಅಷ್ಟು ಇನ್ಫಾರ್ಮೇಶನ್ ಕೊಡ್ಬೋದು, ಅಷ್ಟಿದೆ ಆಕ್ಚುಲಿ. ಆಕ್ಚುಲಿ ತುಂಬಾ ಯೂಸ್ ಇದೆ ಸರ್. ರಾಘವೇಂದ್ರ ಸರ್ ಹೇಳ್ದಂಗೆ ಪ್ರತಿಯೊಂದು ಇವಾಗ ಮ್ಯಾನೇಜ್ಮೆಂಟ್ ಆಗ್ಲಿ, ಟೀಮ್ ಲೀಡರ್ ಆಗ್ಲಿ, ಅವ್ರಿಗೆಲ್ಲಾನು ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿ, ಇದು ಇಲ್ಲಿ ಸ್ಕ್ರೀನ್ ಕಾಣ್ತಿದೆಯಲ್ಲ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ಇಲ್ಲಿ ಇದೆಯಲ್ಲ, ಇದು
ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಇದನ್ನ ಇಲ್ಲಿ ಇಟ್ಬಿಟ್ಟು ಮಿರರ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿ ರೊಟೇಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ ಅರೇಂಜ್ ಅಂತ ಇದೆ ನೋಡಿ, ಇಲ್ಲಿ ರೊಟೇಟ್ ಅಂತ ಇರುತ್ತೆ ನೋಡಿ, ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಬೋದು. ಈ ತರ ಓಕೆ, ಈ ರೀತಿ ಮಾಡ್ಬೋದು. ಅದು ಇದ್ರ ರೆಫರೆನ್ಸೇ ತಗೊಳುತ್ತಾ, ಮೊದಲಿನ ರೆಫರೆನ್ಸೇ ತಗೊಳುತ್ತಾ? ಕಾಪಿ ಮಾಡಿ ಪೇಸ್ಟ್ ಮಾಡಿ Ctrl+C Ctrl+V ಮಾಡಿ ಸಾಕಷ್ಟೇ. ಓಕೆ ಓಕೆ, ಅದ್ರ ಪಕ್ಕದಲ್ಲಿ ಈ ತರ ಇಲ್ಲಿ ರೊಟೇಟ್ ಹೋಗ್ಬಿಟ್ರೆ ನಿಮ್ಗೆ ಎಲ್ಲಾ ತರ ರೊಟೇಷನ್ಸ್ ಇಲ್ಲ ಬರುತ್ತೆ. ಇನ್ನೂ ಇದೆ, ಇನ್ನೂ ತುಂಬಾ ಟಾಪಿಕ್ಸ್ ಇದಾವೆ, ತುಂಬಾ ಇನ್ಫಾರ್ಮೇಶನ್ಸ್ ಎಲ್ಲ ಟ್ರೈ ಮಾಡ್ತೀನಿ ಇನ್ನು ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಕೊಡೋದಕ್ಕೆ. ಓಕೆ, ಸೊ ಥ್ಯಾಂಕ್ ಯು. ಹೇಳ್ತಾ ಇವತ್ತಿನ ಈ ಸೆಷನ್ ಮುಗಿಸ್ತೀನಿ. ನಾಳೆ MS ಆಕ್ಸೆಸ್ ಇರುತ್ತೆ, ಡೇಟಾಬೇಸ್ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಟಾಪಿಕ್ ಆಕ್ಚುಲಿ ಇದು. ಡೇಟಾಬೇಸ್ ಹೆಂಗ್ ಮ್ಯಾನೇಜ್ ಮಾಡಬೇಕು ಮತ್ತೆ ಕ್ವೆರೀಸ್ ಎಲ್ಲ ಹೆಂಗ್ ಬರೀಬೇಕು ಸಿಂಪಲ್ ಆಗಿ, ಅದನ್ನ ನಿಮ್ಗೆ ಕಲಿಸ್ತೀನಿ. ತುಂಬಾ ಟೆಕ್ನಿಕಲ್ ಇರುತ್ತೆ, ಬಟ್ ತುಂಬಾ ಯೂಸ್ ಆಗುತ್ತೆ ಆಕ್ಚುಲಿ. ನೋಡಿ ನಿಮ್ಗೆ ಯಾವ ತರ ಅಂತ, ಬಟ್ ಆದಷ್ಟು ಅಟೆಂಡ್ ಮಾಡಿ, ನಿಮ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಇದು ಒಂದು ಕಂಪ್ಲೀಟ್ ಡೇಟಾಬೇಸ್ ಯಾರು ಯೂಸ್ ಮಾಡ್ತಾರೆ, ಡೇಟಾ ಅನಾಲಿಟಿಕ್ಸ್ ಮತ್ತೆ ಬಿಸ್ನೆಸ್ ಅನಾಲಿಟಿಕ್ಸ್ ಅಲ್ಲಿ ಯಾರು ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಓಕೆನಾ? ಓಕೆ ಸರ್, ನಾಳೆ ಆದ್ರೆ ಒಂದು ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಸಿಗ್ಬೋದಾ? ನಮ್ಗೆ ವೀಕೆಂಡ್ ತುಂಬಾ ಕಷ್ಟ ಸರ್, ಯಾಕಂದ್ರೆ ವೀಕೆಂಡ್ಸ್ ನಮ್ಗೆ ಜಾಸ್ತಿ ಟ್ರೈನಿಂಗ್ಸ್ ಏನಿದೆ 1 hour ಏನಿದೆ ನಾನು ಮಾಡ್ತೀನಿ. ಅದಾದ್ಮೇಲೆ ಇನ್ನು ಬೇರೆ ಬೇರೆ ವೆಬಿನಾರ್ಸ್ ನಾವು ಕಂಡಕ್ಟ್ ಮಾಡ್ತೀವಿ. ಇದು 30 days ಆಗಿರೋದ್ರಿಂದ ನಮ್ಗೆ ತುಂಬಾ ಅವರ್ಸ್ ಮಾಡೋದ್ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಬಿಟ್ಟು ನಾವು ಬೇರೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ. ವರ್ಕ್ಶಾಪ್ಸ್ ಅಂದ್ರೆ ನಾವೇ ನಿಮ್ಗೆ ಎಕ್ಸಾಂಪಲ್ಸ್ ಕೊಟ್ಟು ನಿಮ್ಗೆ ಜೊತೆಲೆ ವರ್ಕ್ ಮಾಡಕ್ ಹೇಳ್ತೀವಿ. ಸೊ ಆ ತರದ್ದೆಲ್ಲ ಐಡಿಯಾಸ್ ಇದಾವೆ. ಸೊ ಇದು ಮುಗಿಲಿ, ಇದಾದ್ಮೇಲೆ ಇನ್ನೂ ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತೀನಿ. ಸೊ ಅವಾಗ ಬೇಕಾದ್ರೆ ಅಟೆಂಡ್ ಮಾಡಿ, ಅವಾಗ ನಾನು ಬೇಕಾದ್ರೆ ಮಾಡಿಸ್ತೀನಿ. ಆಮೇಲೆ ಈ ನಿಮ್ದು ಆಕ್ಸೆಸ್ ವಿಡಿಯೋಸ್ ಏನ್ ಕೇಳಿದ್ರಲ್ಲ ಕನ್ನಡದಲ್ಲಿ, ಅದನ್ನು ವರ್ಕೌಟ್ ಮಾಡ್ತಾ ಇದೀವಿ. ನಮ್ಗೆ ಟೈಮ್ ಅದು ಇಂಪಾರ್ಟೆಂಟ್, ತುಂಬಾ ಕಷ್ಟ ಆಗ್ತಿದೆ. ಬಟ್ ಆದಷ್ಟು ನಾನು ನಿಮ್ಗೆ ಒಂದು ವಿಡಿಯೋಸ್ ನಾನು ಮಾಡಿ ಕೊಡ್ತೀನಿ ನಾನು, ಖಂಡಿತ. ಥ್ಯಾಂಕ್ ಯು ಸರ್. ಓಕೆ, ಸೊ ನಾಳೆ ಸಿಗ್ತೀನಿ. ತುಂಬಾ ಧನ್ಯವಾದ ಬಂದಿದ್ದಕ್ಕೆ. ಎಷ್ಟು ಪೇಷನ್ಸ್ ಕೊಟ್ಟು ಕೇಳ್ತಿರಲ್ಲ, ನಂಗೆ ಅದು ಖುಷಿ ಆಗುತ್ತೆ. ನಾಳೆ ಇನ್ನೂ ಒಳ್ಳೊಳ್ಳೆ ಟಾಪಿಕ್ಸ್ ತಗೊಂಬರೋಣ. ಇನ್ನು ಹೋಗ್ತಾ ಹೋಗ್ತೀನಿ, ತುಂಬಾ ವಿಷಯಗಳಿದಾವೆ. ಬರೀ ಟೆಕ್ನಿಕಲ್ ಅಷ್ಟೇ ಅಲ್ಲ, ನಾನ್ ಟೆಕ್ನಿಕಲ್ ಕೂಡ ತುಂಬಾ ಇದಾವೆ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಷ್ಟು ಹೇಳ್ತಾ ಹ್ಯಾವ್ ಎ ಗ್ರೇಟ್ ಡೇ. ನಾಳೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು. ಬಾಯ್. ಬಾಯ್ ಬಾಯ್.